ಬಜೆಟ್ ಅನ್ನು ಮಂಡನೆ ಮಾಡಿದ ನಂತರದಲ್ಲಿ ಅದ್ರ ಬಗ್ಗೆ ರಿಯಾಕ್ಷನ್, ಅದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಸರಳ ರೀತಿಯಲ್ಲಿ ನಿಮ್ಮ ಮುಂದೆ ಇಡುವಂತಹ ಕೆಲಸ ಮಾಡ್ತಿದ್ವಿ. ನಮ್ಮ ಜೊತೆ 3 ಅತಿಥಿ ಗಣ್ಯರು ಸ್ಟುಡಿಯೋದಲ್ಲಿದ್ದಾರೆ. ಲೆಟ್ ಮಿ ಇಂಟ್ರೊಡ್ಯೂಸ್ FKCCIನ ಫಾರ್ಮರ್ ಪ್ರೆಸಿಡೆಂಟ್ ಶ್ರೀ ಜೆ ಕ್ರಾಸ್ಟಾ ನಮ್ಮ ಜೊತೆ ಇದ್ದಾರೆ. ಕ್ರಾಸ್ಟಾ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವರ್ಷಕ್ಕೊಂದ್ಸಲ ನಿಮ್ ದರ್ಶನ ಆಗುತ್ತೆ ನನಗೆ. ಖಂಡಿತವಾಗಿ. ಖುಷಿಲಿದ್ದೀರಾ? ಖಂಡಿತ ಸರ್. ಸೊ ಹಾಗಾಗಿ ಬಜೆಟ್ ಇವರಿಗೆ ಖುಷಿ ಕೊಟ್ಟಿದೆ. ಬರ್ತೀವಿ ಅದಕ್ಕೆ. ಅಲ್ಲ, ಬಜೆಟ್ ಖುಷಿ ಕೊಟ್ಟಿದ್ಯಾ ಅಂದೆ? ಖಂಡಿತವಾಗಿ. ಹ್ಯಾಪಿ. ಓಕೆ, ಹ್ಯಾಪಿ ಮ್ಯಾನ್. ಫಸ್ಟ್ ನನ್ನ ಜೊತೆ ಕೂತಿದ್ದಾರೆ. ಇನ್ನು ನನ್ನ ಎಡಭಾಗದಲ್ಲಿ ಕೂತಿದ್ದಾರೆ ಅಫ್ಕೋರ್ಸ್ ಯಂಗ್ಸ್ಟರ್, ಅವರೊಬ್ಬ ಜನಪ್ರತಿನಿಧಿ, ಕುಡಚಿ ಕ್ಷೇತ್ರದ ಮಾನ್ಯ ಶಾಸಕರು ಸನ್ಮಾನ್ಯ ಪಿ ರಾಜು ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅವರ ಎಡಭಾಗದಲ್ಲಿ ಫಸ್ಟ್ ರಿಯಾಕ್ಷನ್ ಆಮೇಲೆ ಬರ್ತೀನಿ, ಅವ್ರದೇ ಸರ್ಕಾರ, ಅವ್ರು ಕೊಟ್ಟಿರೋ ಬಜೆಟ್ ಅಂತ. ನನ್ನ ಜೊತೆ ಇದ್ದಾರೆ ಚಾರ್ಟೆಡ್ ಅಕೌಂಟೆಂಟ್ ಸನ್ಮಾನ್ಯ ಲೋಹಿತ್ ಅವರು. ಲೋಹಿತ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದಾನೇ ಶುರು ಮಾಡ್ತೀನಿ. ಜಾಸ್ತಿ ಕೆಲಸ ಇಲ್ಲ ಈ ಸರ್ ನಿಮಗೆ? ಜಾಸ್ತಿ ಕೆಲಸ ಇಲ್ಲ? 100% ಎಕ್ಸ್ಪೆಕ್ಟೆಡ್. ಇದು ಎಕ್ಸ್ಪೆಕ್ಟೆಡ್, ಲಿಟಲ್ ಡಿಸಪಾಯಿಂಟಿಂಗ್. ಓಕೆ, ಬಟ್ ಎಕ್ಸ್ಪೆಕ್ಟೆಡ್ ಇತ್ತಲ್ಲ ಸರ್? ಐ ಥಾಟ್ ಅಟ್ ಲೀಸ್ಟ್ ಸ್ಯಾಲರಿ ಕ್ಲಾಸ್ ಅವ್ರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇನ್ಕ್ರೀಸ್ ಮಾಡ್ತಾರೆ. ಏನ್ ಈ 1.5 lakhs ಬೆನಿಫಿಟ್ ಹೌಸಿಂಗ್ ಲೋನ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡ್ತಾ ಇದಾರೆ ಹೊರತು ಅದು ಲಿಮಿಟ್ ಏನ್ ರೇಸ್ ಆಗಿಲ್ಲ. ಈ 75 years ಅಂಡ್ ಅಬೋವ್ ಪರ್ಸನ್ ಗೆ ಅಂತ ಟೋಟಲ್ ನಂಬರ್ ಆಫ್ ಕೇಸಸ್ ಆರ್ ವೆರಿ ವೆರಿ ಲಿಮಿಟೆಡ್, ನೆಗ್ಲಿಜಿಬಲ್. ದೆನ್ ಈ ಟೈಮ್ ಲಿಮಿಟ್ ಫಾರ್ ಅಸೆಸ್ಮೆಂಟ್ ಏನ್ ಹೇಳಿದಾರೆ 6 ವರ್ಷದಿಂದ 3 ವರ್ಷ ಮಾಡಿರೋದು, ದಟ್ ಈಸ್ ಓಕೆ, ವೆಲ್ಕಮ್. ಯಾಕಂದ್ರೆ ಮಲ್ಟಿಪಲ್ ಲಿಟಿಗೇಷನ್ಸ್ ಆಗೋದನ್ನ ಸಾಲ್ವ್ ಮಾಡ್ತಾ ಇದ್ದಾರೆ. ಕಪಲ್ಡ್ ವಿತ್ ದಟ್ ಫೇಸ್ಲೆಸ್ ಅಸೆಸ್ಮೆಂಟ್ ಓಕೆ, ವಿ ಆರ್ ಅಕ್ಸೆಪ್ಟಬಲ್. ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಕೊರೋನಾ ಕೋವಿಡ್ ಸಿಚುವೇಶನ್ ಅಲ್ಲಿ ಆಗಿರೋ ಬಿಸ್ನೆಸ್ ಲಾಸಸ್ಗೆ ಆನ್ಸರೇ ಕೊಟ್ಟಿಲ್ಲ. ಎಲ್ಲಾ ಲಾಕ್ಡೌನ್ ಆಲ್ಮೋಸ್ಟ್ 6-7 months ಆಯ್ತು. ಮಿನಿ ಪ್ಯಾಕೇಜ್ ಬಗ್ಗೆ ಮಾತಾಡಿದ್ರು, 21 ಲಕ್ಷ ಕೋಟಿ ಬಗ್ಗೆ ಮಾತಾಡಿದ್ರು. ಆದ್ರೂ ಏನಾಗುತ್ತೆ, ಒಂದಷ್ಟು ಬಿಸ್ನೆಸ್ಗಳು ಸಫರ್ ಆಗ್ತಾ ಇರುತ್ತೆ. ಅವ್ರಿಗೆ ಟೇಕ್ ಓವರ್ ಪಾಸಿಬಿಲಿಟೀಸ್ ಇರುತ್ತೆ, ಅಂದ್ರೆ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್ ಅಂತ ಕರಿತೀವಿ. ಆ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್ಗೆ ಸರ್ಟನ್ ಪ್ರಾವಿಷನ್ಸ್ ಆಫ್ ಲಾ ಇದೆ, ಅದ್ರ ಬಗ್ಗೆ ಒಂಚೂರು ಟಚ್ ಮಾಡಲಿಲ್ಲ. ಅವರು ಕ್ಯಾರಿ ಫಾರ್ವರ್ಡ್ ಲಾಸ್ ನ ಹೆಂಗ್ ತಗೊಂಡೋಗ್ತಾರೆ, ಅದಕ್ಕೆ ಏನೇನ್ ಕಂಡೀಷನ್ಸ್ ಇದೆ, ಅದನ್ನ ಏನಾದ್ರು ಲಿಬ್ರಲೈಸ್ ಮಾಡ್ಬೋದಾಗಿತ್ತ, ಅದನ್ನು ಟಚ್ ಅಪ್ ಆನ್ ಮಾಡಲಿಲ್ಲ. ಸೊ ಇಟ್ಸ್ ಆಸ್ ದೋ ಕೊರೋನಾನೇ ಆಗ್ಲಿಲ್ಲ, ಬಿಸ್ನೆಸ್ ಎಲ್ಲ ನಾರ್ಮಲ್ ಆಗೇ ನಡೀತು ಅನ್ಕೊಂಡು ಮಾಡಿರೋ ತರ ಕಾಣಿಸ್ತಾ ಇದೆ. ಪ್ರಾಬಬ್ಲಿ ಅವ್ರಿಗೆ ಈ ಜನವರಿಯಲ್ಲಿ ಆಗಿರೋ ಕಲೆಕ್ಷನ್ಸ್ ಅದರಿಂದ ಏನಾದ್ರು ಮಾಹಿತಿ ಅವರಿಗೆ ಲಾಸೇ ಆಗಿಲ್ಲ, ಜನಗಳಿಗೆ ಬಿಸ್ನೆಸ್ಗೆ ಲಾಸೇ ಆಗಿಲ್ಲ ಅನ್ನೋ ಥರ ಕಮ್ಯುನಿಕೇಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಇನ್ ಮೈ ಒಪಿನಿಯನ್, ಪ್ರೊಫೆಷನಲ್ ಒಪಿನಿಯನ್, ನೆಕ್ಸ್ಟ್ ಇಯರ್ ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾರೆ ಬಿಸ್ನೆಸ್ ಹೌಸಸ್, ಅವ್ರ ಮುಂಚೆ ಇರೋ ಪ್ರಾಫಿಟಬಿಲಿಟಿ ಸ್ಟೇಟಸ್ ಅಷ್ಟಿರೋದಿಲ್ಲ. 100% ಅವ್ರದ್ದು ಕಮ್ಮಿ ಆಗೇ ಆಗುತ್ತೆ ಅಥವಾ ಲಾಸ್ ಸಿಚುವೇಶನ್ಗೆ ಹೋಗುತ್ತೆ. ಸಿಂಪಲ್ ಏನಂದ್ರೆ, ಆದಾಯ ಇಲ್ಲ ಬಟ್ ಸ್ಯಾಲರಿ ಕೊಟ್ಟಿರ್ತೀರಿ, ಎಕ್ಸ್ಪೆಂಡಿಚರ್ಸ್ ಬಾಡಿಗೆ ಕೊಟ್ಟಿರ್ತೀರಿ. ಆ ಎಕ್ಸ್ಪೆಂಡಿಚರ್ GST ಕಲೆಕ್ಟ್ ಆಗಿದೆ ಡಸಂಟ್ ಮೀನ್ ದಟ್ ನಾವು ಇದ್ರಲ್ಲಿ ಇದೀವಿ ಅಂತ. ಯಾಕಂದ್ರೆ GST ನಾನು ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿ ಕೊಡೋದು. ಆ ಒಂದು ಆಂಗಲ್ ಅಲ್ಲಿ ತಗೊಂಡು ನನಗೆ ಲಾಸ್ ಆಗಿರಲ್ಲ ಅಂತ ಹೇಳೋದು ದೃಷ್ಟಿಕೋನ ಸ್ವಲ್ಪ ಎಲ್ಲ ಒಂದ್ ಕಡೆ ರಾಂಗ್ ಆಗಿದೆ ಅನ್ಸ್ತಾ ಇದೆ ನನಗೆ. ಅದು ಪ್ರಾಬ್ಲಿ ನೆಕ್ಸ್ಟ್ ಇಯರ್ ರಿಟರ್ನ್ ಫೈಲ್ ಮಾಡ್ತಾರಲ್ಲ ಈ ಜೂನ್ ಜುಲೈ, ಅವಾಗ ಗೊತ್ತಾಗ್ಬಿಡುತ್ತೆ. ಲೆಟ್ ಮಿ ಆಸ್ಕ್ ಫಸ್ಟ್ ರಿಯಾಕ್ಷನ್ ಕ್ರಾಸ್ಟಾ ಸರ್. ಏನು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಲೈಕ್ ನೆವರ್ ಬಿಫೋರ್ ಅಂತ ಮುಂಚಿನಿಂದಲೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ಇದು ಏನು 6 ಪಿಲ್ಲರ್ಗಳು ಏನು ಅವರು ಮಾನ್ಯತೆ ಕೊಟ್ಟಿದ್ದಾರೋ ಅದು ನಾವು ಮುಂಚೆನೇ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಎಸ್ಪೆಷಲಿ ಹೆಲ್ತ್ ಸೆಕ್ಟರ್ನಲ್ಲಿ ಬಹಳಗಳು ಯೋಜನೆಗಳು ಕೊಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಕೂಡ ರೈಲ್ವೇಸ್ ಆಗಲಿ, ಹೈವೇಸ್ ಆಗಲಿ, ಇದರಿಂದ ಏನಾಗುತ್ತೆ, ನಿಮ್ಮ ಡಿಮಾಂಡ್ ಜಾಸ್ತಿ ಆಗುತ್ತೆ, MSMEಗಳಿಗೆ ಆರ್ಡರ್ ಸಿಗುತ್ತೆ. ಸಿ ಆಲ್ದೋ ಟ್ಯಾಕ್ಸ್ನಲ್ಲಿ ಏನು ಕೊಡದೆ ಹೋದ್ರೂ, ಸೊ ನೀವು ಓವರ್ ಆಲ್ ತಗೊಂಡ್ರೆ ಆ 6 pillars ಅನಾಲಿಸಿಸ್ ಮಾಡಿದರೆ ಡಿಮಾಂಡ್ ಜಾಸ್ತಿ ಆಗುತ್ತೆ, ಹೆಲ್ತ್ ಸೆಕ್ಟರ್ಗೆ ಜಾಸ್ತಿ ಮಾನ್ಯತೆ ಕೊಟ್ಟಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ, ಡಿಸ್ಇನ್ವೆಸ್ಟ್ಮೆಂಟ್ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ. ಸೊ ಪ್ರೈವೇಟೈಸೇಷನ್ಗೆ ಮಾನ್ಯತೆ ಕೊಟ್ಟಿದ್ದಾರೆ. ಇದೆಲ್ಲ ಏನಾಗ್ತದೆ, ಇಸ್ ಎ ಬೆನಿಫಿಷಿಯಲ್ ಫಾರ್ MSME. MSME ಎಕ್ಸ್ಪೆಕ್ಟ್ ಮಾಡಿತ್ತು, ನಮ್ಮ ಚಾರ್ಟರ್ಡ್ ಅಕೌಂಟ್ ಹೇಳ್ದಂಗೆ 1.5 lakhs ಇರುವುದರ ಎಕ್ಸಂಪ್ಷನ್ ಜಾಸ್ತಿ ಮಾಡಬೇಕಾಗಿತ್ತು. ಅಂದರೆ ಮಿಡಲ್ ಕ್ಲಾಸ್ ಇರುವವರಿಗೆ ಕೈಲಿ ಕಾಸು ಸಿಕ್ಕಿದ್ರೆ ಅವರು ಒಂದು ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ರು, ಡಿಮಾಂಡ್ ಜಾಸ್ತಿ. ಆದರೆ ಅದಕ್ಕಿಂತ ಅವರು ಡಿಮಾಂಡ್ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಈಗ ಸ್ಟೀಲು ರೋಡು ಮಾಡಿದಾಗ ನಿಮಗೆ ಸ್ಟೀಲ್ ಬರುತ್ತೆ, ಸಿಮೆಂಟ್ ಬರುತ್ತೆ, ಲೇಬರ್ ಜಾಸ್ತಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಸಿಗುತ್ತೆ, MSMEಗೆ ಆರ್ಡರ್ ಸಿಗುತ್ತೆ. ಆಮೇಲೆ ನೀವು ಈಗ ಹೆಲ್ತ್ ಸೆಕ್ಟರ್ ತಗೊಳ್ಳಿ, ಹೆಲ್ತ್ ಸೆಕ್ಟರ್ನಲ್ಲಿ ಅಷ್ಟೊಂದು ಮಾನ್ಯತೆ ಕೊಟ್ಟಿದ್ದರಿಂದ ಸೊ
ಮಿಡಲ್ ಕ್ಲಾಸ್ ಅವರಿಗೆ ಒಳ್ಳೆ ಒಂದು ಆರೋಗ್ಯ ಸಿಕ್ಕಿದರೆ ಎಂಪ್ಲಾಯ್ಮೆಂಟ್ಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇಲ್ಲೂ ಹೈ ರಿಚ್ ಇರುವವರು ಹೇಗೆ ಬೇಕಾದ್ರೂ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ತಾರೆ. ಕ್ವಶನ್ ಬರೋದು ಬಿಲೋ ಪಾವರ್ಟಿ ಲೈನ್ ಮಿಡಲ್ ಸೆಕ್ಟರ್ ಇವರಿಗೆ, ಅವ್ರಿಗೆ ಅಷ್ಟೊಂದು ಹೆಲ್ತ್ ಸೆಕ್ಟರ್ ನಲ್ಲಿ ಸುಮಾರು ಐ ಥಿಂಕ್ ಅಬೌಟ್ 2.8% ಕಾಣುತ್ತೆ ಆಫ್ ದ GDP is been spent on health sector. So ಹೆಲ್ತ್ ಸೆಕ್ಟರ್, ಇನ್ಫ್ರಾಸ್ಟ್ರಕ್ಚರು, ಆ 6 ಪಿಲ್ಲರ್ಗಳು, ಇನೋವೇಷನ್, R&D, ಇದೆಲ್ಲ ಏನಾಗುತ್ತೆ, ಎಜುಕೇಷನಲ್ ಪಾಲಿಸಿ, ಸ್ಪೆಷಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆನ್ ಅಗ್ರಿಕಲ್ಚರ್ ಅಂಡ್ ಮೈಗ್ರೇಷನ್ ವರ್ಕರ್ಸ್. ಸೊ ಇದಕ್ಕೆಲ್ಲ ಆದ್ಯತೆ ಕೊಟ್ಟಿದ್ದರಿಂದ ಏನಾಗುತ್ತೆ, ಒಂದು ರಿಯಲ್ ಎಸ್ಟೇಟ್. ಹೌದು, ಅಂದ್ರೆ ಮಾನ್ಯತೆ ಯಾವ ಅಲ್ಲ ಅಂದ್ರೆ ಈ ಸ್ಪೆಷಲಿ ಬಿಲೋ ಪಾವರ್ಟಿ ಲೈನ್ ಮತ್ತೆ ಮಿಡ್ಲ್ ಕ್ಲಾಸ್ ಇರುವವರಿಗೆ ಪರವಾಗಿಲ್ಲಪ್ಪ ನಮ್ಗೆ ಏನು ಕೊಟ್ಟಿದ್ದಾರೆ. ಈಗ ಈ 1 ಕಾರ್ಡ್ 1 ನೇಷನ್ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿರೋದು ನಿಜವಾಗಿ ಪಾಪ ಅವನು ಮೈಗ್ರೇಷನ್ ಹೋದಾಗ ಅಥವಾ ಟ್ರಾನ್ಸ್ಫರ್ ಹೋದಾಗ ಅವನಿಗೆ BPR ಸಿಗ್ತಾರೆ ಅಥವಾ ರೇಷನ್ ಕಾರ್ಡ್ ಸಿಗ್ತಾರಲ್ಲ. ಬಟ್ 1 ಕಾರ್ಡ್ ಮಾಡೋದ್ರಿಂದ ಏನಾಯ್ತು, ಬಂತು. ಆಮೇಲೆ GST ನಲ್ಲಿ ಕೂಡ ಆ ಸರಳೀಕರಣ ಮಾಡಿದ್ದಾರೆ. ಬಹಳ ಪ್ರಾಬ್ಲಮ್ ಇತ್ತು, ಅಂದ್ರೆ ಬಹಳ ಅಮೆಂಡ್ಮೆಂಟ್ ಬಂದ್ಬಿಟ್ಟು ಅದನ್ನು ಸರಳೀಕರಣ ಯಾವ ರೀತಿ ಮಾಡಿದ್ರೆ ನೋಡ್ಬೇಕು. ಅಂದ್ರೆ ಫೈನ್ ಫಸ್ಟ್ ಆಕ್ಷನ್ ರಾಜೀವ್ ಅವರಿಂದ. ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಅನ್ನ ಅತ್ಯಂತ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾನೆ. ಇದು ನಿಜಕ್ಕೂ ಆತ್ಮನಿರ್ಭರ್ ಭಾರತ ಕೋವಿಡ್ ನಂತರದಲ್ಲಿ ಯಾವ ರೀತಿ ಪುಟಿದೇಳಬೇಕು ಅನ್ನೋದನ್ನ ಏನು ಆಲೋಚನೆ ಇತ್ತಲ್ಲ, ಅದು ಈ ಬಜೆಟ್ನಲ್ಲಿ ನಾವು ನೋಡಬಹುದು. ಫಾಕ್ಸ್ಕಾನ್ ಚೇರ್ಮನ್ ಲಿಯಂಗ್ ವೇ ಅವರು ಸ್ವಲ್ಪ ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಚೈನಾಸ್ ಟೈಮ್ ಆಸ್ ದ ಫ್ಯಾಕ್ಟರಿ ಆಫ್ ದ ವರ್ಲ್ಡ್ ಈಸ್ ಫಿನಿಶ್ಡ್ ಅಂತ. ಕೋವಿಡ್ ನಲ್ಲಿ ಇಡೀ ಜಗತ್ತಿನ ಫ್ಯಾಕ್ಟರಿ ಚೈನಾ ಅಂತ ಇತ್ತು, ಅದು ಕೊನೆಗೊಳ್ತಾ ಇದೆ, ಪತನ ಆಗ್ತಾ ಇದೆ ಅಂತ. ಈಗ ಬಾಗಿಲು ತೆಗೆದುಕೊಳ್ತಾ ಇರೋದು ಭಾರತ. ಹಾಗಾಗಿ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಏರಿಸಲಾರದೆ MSMEಗಳಿಗೆ ಬಹಳಷ್ಟು ಅವಕಾಶವನ್ನ ಮಾಡಿಕೊಡೋದ್ರ ಮೂಲಕ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಕಂಪ್ಲೀಟ್ ಟ್ಯಾಕ್ಸ್ ಎಕ್ಸಿಂಪ್ಷನ್ ಅನ್ನ ಕೊಡೋದ್ರ ಮೂಲಕ ಬಹಳ ದೊಡ್ಡ ಫ್ಲಡ್ ವಿಲ್, ಇದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಫಂಡ್ ವಿಲ್ ಫ್ಲೋ ಅಲ್ಲ, ಇಟ್ ವಿಲ್ ಫ್ಲಡ್ ಲೈಕ್ ಎನಿಥಿಂಗ್. ಬಟ್ ಆರ್ಥಿಕ ತಜ್ಞರು ಹೇಳ್ತಿದ್ರು, ಅವಾಗಲೇ ಲೈನ್ಗೆ ಬಂದಾಗ ಒಬ್ರು ಮಾತಾಡ್ತಿದ್ರು, ಆ ಥರದ್ದು ಏನೇ ಆದಾಗ್ಲೂ ಕೂಡ, ಐ ಥಿಂಕ್ ಲೋಹಿತ್ ಅವ್ರು ಎಸ್ ಅಂತಿದ್ದಾರೆ, ಆ ಥರದ್ದು ಏನೇ ಮಾಡಿದಾಗ್ಲೂ ಮೇಳಗಳನ್ನ ಮಾಡಿ ಇನ್ಫ್ಲೋ ತುಂಬ ಬೇಕು ಅಂತ ಕರೀತಾರೆ, ಕೇಳ್ತೀವಿ. ಆದರೆ ಆ ಥರದ್ದು ಏನೋ ಮಾಡಿದಾಗ ಬಂದಿರೋದನ್ನ ಸ್ಟ್ಯಾಟಿಸ್ಟಿಕಲಿ ಅನಲೈಸ್ ಮಾಡಿದ್ರೆ ಅದೊಂದು 20% ಇರುತ್ತೆ, 15% ಇರುತ್ತೆ, ಅದಷ್ಟು ಎಫೆಕ್ಟಿವ್ ಆಗಿ ಆಗ್ತಿಲ್ಲ ಅಂತ. ಬಟ್ ಈಗ ಇಲ್ಲಿಯವರೆಗೆ ಜಗತ್ತಿನ ಡಿಮಾಂಡ್ ಅನ್ನ ಚೈನಾ ಮಾರ್ಕೆಟ್ ಫುಲ್ಫಿಲ್ ಮಾಡ್ತಿತ್ತು. ಜಗತ್ತಿನ ಡಿಮಾಂಡ್ ಅಂತೂ ಇದೆ. ಈಗ ಆಲ್ರೆಡಿ 15% ಚೈನಾ ಇನ್ವೆಸ್ಟ್ಮೆಂಟ್ ಕ್ಲೋಸ್ ಆಗ್ತಾ ಇದೆ. ಆ ಇನ್ವೆಸ್ಟ್ಮೆಂಟ್ಗೆ ಇರೋ ಜಾಗ ಯಾವುದು? ಈಗ ಆ ಸ್ಪೇಸ್ಗೆ ಮುಕ್ತವಾಗಿ ಅವಕಾಶವನ್ನ ಕೊಟ್ಟಿದ್ದಾರೆ, ಒಂದು ಕಾರಿಡಾರ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಇನ್ನು ಮುಂದೆ ಬಹಳ ದೊಡ್ಡ ನಿರುದ್ಯೋಗ ಸಮಸ್ಯೆಗೆ ಉತ್ತರ ಸಿಗತ್ತೆ. ಬಹಳಷ್ಟು ಜನ ಉದ್ಯೋಗ ಇದು ಮಾಡ್ತಾರೆ. ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಒತ್ತನ್ನ ಕೊಟ್ಟಿದ್ದಾರೆ, ಇದರ ಮೂಲಕ ಚಲಾವಣೆಗಳು ಜಾಸ್ತಿ ಆಗ್ತವೆ, MSMEಗಳು ಚೇತರಿಸ್ಕೊಳ್ತವೆ. ಆ ಮೂಲಕ ಈ ಬಜೆಟ್ ಬಹಳ ಬಹಳ ಭವಿಷ್ಯದ ಬಜೆಟ್ ಆಗಿದೆ. ಭಾರತವನ್ನ, ಒಂದು ದೇಶವನ್ನ ಯಾವ ರೀತಿ ಮುನ್ನಡೆಸಬೇಕು, ಈ ಸಂದರ್ಭದಲ್ಲಿ ಕೊರತೆ ಬಜೆಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಯಾವುದೇ ರೀತಿಯ ತೆರಿಗೆ ಹೊರೆಯನ್ನ ಈ ದೇಶದ ಟ್ಯಾಕ್ಸ್ ಪೇಯರ್ಗೆ ಹಾಕಲಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಕೋವಿಡ್ ನಲ್ಲಿ ಆದಾಯ ಮೊದಲ ತ್ರೈಮಾಸಿಕ, ಎರಡನೇ ತ್ರೈಮಾಸಿಕದಲ್ಲಿ ಸಂಪೂರ್ಣ ಕುಸಿದು ಹೋಗಿದ್ರು ಕೂಡ ಕೇಂದ್ರ ಸರ್ಕಾರ ತನ್ನ ವೆಚ್ಚವನ್ನ ಕಡಿಮೆ ಮಾಡಲಿಲ್ಲ, ಸಂಪೂರ್ಣ ವೆಚ್ಚವನ್ನ ಮಾಡ್ಕೊಳ್ತು. ಹಾಗಿದ್ರೆ ಆ ವೆಚ್ಚವನ್ನ ಎಲ್ಲಿ ಭರಿಸಬೇಕಾಗಿತ್ತು? ಬೇರೆಯವರಿಗೆ ಹೊಸದಾಗಿ ಟ್ಯಾಕ್ಸ್ ಅನ್ನ ಹಾಕೋದ್ರ ಮೂಲಕ ಮಾಡಬೇಕಾಗಿತ್ತು. ಈಗ ರಿವೈವ್ ಆಗೋದಕ್ಕೆ ಮತ್ತೆ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ಹಾಕಬೇಕಾಗಿತ್ತು. ಆದ್ರೆ ಇದೆಲ್ಲವನ್ನ ಬಿಟ್ಟು ಕೊರತೆ ಬಜೆಟ್ ಅನ್ನ ಮಂಡಿಸೋದ್ರ ಮೂಲಕ, ಡೆಫಿಸಿಟ್ ಬಜೆಟ್ ಅನ್ನು ಕೊಡೋದ್ರ ಮೂಲಕ 9.5 GDPಗೆ ನಾವು ಹೋಗೋದ್ರ ಮೂಲಕ ಯಾವುದೇ ರೀತಿಯ ಟ್ಯಾಕ್ಸ್ ಪೇಯರ್ಗೆ ತೊಂದರೆ ಕೊಡಲಿಲ್ಲ, ಯಾವುದೇ ರೀತಿಯ ಎಂಟರ್ಪ್ರಿನರ್ಗೆ ತೊಂದರೆ ಆಗಲಿಲ್ಲ, MSMEಗಳು ಚೇತರಿಸ್ಕೊಳ್ತವೆ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಬಹಳ ದೊಡ್ಡ ಆದ್ಯತೆ ಕೊಟ್ಟಿರೋದಕ್ಕೆ ಭಾರತ ಪುಟದ ನಿಲ್ಲತ್ತೆ. ಈ ಇನ್ಫ್ರಾಸ್ಟ್ರಕ್ಚರ್ ಫಾರಿನ್ ಇನ್ವೆಸ್ಟ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಭಾರತದಲ್ಲಿ ಇನ್ನು ಜಗತ್ತಿಗೆ ಬಹಳ ದೊಡ್ಡ ವೇದಿಕೆ ಅದು ಭಾರತ ಆಗತ್ತೆ. ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಈ ಬಜೆಟ್ ಇದಕ್ಕಿಂತ, ಹಾಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರಲ್ಲ, ಒನ್ಸ್ ಇನ್ 100 year ಬಜೆಟ್, 100 ವರ್ಷದಲ್ಲಿ ಇದಕ್ಕಿಂತ ಉತ್ತಮವಾದಂತಹ ಬಜೆಟ್. 91ರ ಬಜೆಟ್ ಅನ್ನ ನಾವು ಯೋಚನೆ ಮಾಡ್ತಿದ್ವಿ.
91ರಲ್ಲಿ ನಾವು ಬಂಗಾರವನ್ನ ಒತ್ತೆ ಇಟ್ಟು ಈ ದೇಶವನ್ನ ಉಳಿಸಿದ್ವಿ. ಆ ಬಜೆಟ್ ಅದಕ್ಕಿಂತ ಹೀನವಾದಂತಹ ಆರ್ಥಿಕ ಕುಸಿತಕ್ಕೆ ನಾವು ಒಳಗಾದ್ರೂ ಕೂಡ ಯಾವುದೇ ರೀತಿಯ ಆಸ್ತಿಯನ್ನ ಒತ್ತೆ ಇಡಲಾರದೆ ಈ ಬಜೆಟ್ ಅನ್ನ ಮಂಡಿಸಿರುವಂಥದ್ದು ನಿಜಕ್ಕೂ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಂತೆ 100 ವರ್ಷದಲ್ಲಿ ಮಂಡಿಸಿದಂತಹ ಬಜೆಟ್ ಆಗಿದೆ. ರೈತರಿಗೆ ಕೂಡ ಪ್ಯಾಕೇಜ್ ಸಿಕ್ಕಿದೆ, ಆರೋಗ್ಯ ಸೆಕ್ಟರ್ಗೆ ಸಿಕ್ಕಿದೆ, ಮೂಲಭೂತ ಸೌಲಭ್ಯಕ್ಕೆ ಸಿಕ್ಕಿದೆ. ನೀವು ಎಜುಕೇಶನ್ ಪಾಲಿಸಿಯ ಮೂಲಕ ಇವತ್ತು ನಿರುದ್ಯೋಗ ಅಂತ ಹೇಳ್ತೇವೆ ನಾವು, ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ AC ರಿಪೇರಿ ಮಾಡೋರು ನಮಗೆ ಸಿಗಲ್ಲ, ಪ್ಲಂಬರ್ಗಳು ನಮಗೆ ಸಿಗಲ್ಲ. ಅಂದರೆ ಒಂದು ಕಡೆ ಡಿಮಾಂಡ್ ಇದೆ, ಆ ಡಿಮಾಂಡನ್ನು ಫುಲ್ಫಿಲ್ ಮಾಡುವಂತಹ ಎಜುಕೇಷನ್ ಪಾಲಿಸಿ ನಮಗಿರಲಿಲ್ಲ. ಜಪಾನ್ ಜೊತೆಗೆ ಒಪ್ಪಂದ ಆಗಿತ್ತು. ಜಪಾನ್ಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಬೇಕಾದಂತಹ ಇದನ್ನ ನಾವು ಭಾರತದ ಯುವಕರಿಗೆ ಕೊಡ್ತೇವೆ ಅಂತ ಹೇಳಿ ಒಡಂಬಡಿಕೆ ಆಗಿತ್ತು. ಇವತ್ತು ಅದು 15 ರಾಷ್ಟ್ರಗಳ ಜೊತೆಗೆ ಆಗ್ತಾ ಇದೆ ಈ ಬಜೆಟ್ನ ಮೂಲಕ. ದೊಡ್ಡ ಮಾರ್ಕೆಟ್, ಹಾಗಾಗಿ ಬಹಳ ದೊಡ್ಡ ಮಾರ್ಕೆಟ್ ಆಗಿದೆ. ಇದು ಭವಿಷ್ಯದಲ್ಲಿ ಯುವಕರಿಗೆ ಭದ್ರತೆಯನ್ನ ಮೂಡಿಸುತ್ತೆ, ಅನುಮಾನ ಇಲ್ಲ. ಲೋಹಿತ್ ಸರ್, ನಮಗೆ ಯಾವುದೇ ಎಕ್ಸ್ಟ್ರಾ ಹೊರೆ ಇಲ್ಲ ಅಂತ ಸಮಾಧಾನ ಪಟ್ಕೋಬೇಕಾ, ಇಲ್ಲ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ಕಡಿಮೆ ಏನಾದ್ರು ಮಾಡ್ತಾರೆ ಅಂತ ಬೇಜಾರು ಮಾಡ್ಕೋಬೇಕಾ? ಇಲ್ಲ, ನನ್ನ ಆನ್ಸರು ಬೇಸಿಕಲಿ ಡಿಪ್ಲೊಮ್ಯಾಟ್ ಆಗೇ ಇರುತ್ತೆ. ನಾನು ಎರಡು ಕ್ವಶನ್ ಕೇಳ್ತೀನಿ ಪ್ಲೀಸ್. ಎಲ್ಲ ಬಿಸ್ನೆಸ್ ಕಮ್ಯುನಿಟಿ ಅವ್ರಿಗಾಗಲಿ, ಸ್ಯಾಲ್ರಿ ಎಂಪ್ಲಾಯೀಸ್ಗಾಗಲಿ, ಇನ್ನೊಬ್ರಿಗಾಗಲಿ ಮತ್ತೊಬ್ರಿಗಾಗಲಿ ಮೊರಾಟೋರಿಯಂ ಕೊಟ್ಟರು. ಯಾರು? ಗವರ್ಮೆಂಟ್ ಆಫ್ ಇಂಡಿಯಾ ಮೊರಾಟೋರಿಯಂ ಕೊಟ್ಟರು. ಅದಾದಮೇಲೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ಇನ್ನೊಂದು ಸೆಕೆಂಡ್ ಮೊರಾಟೋರಿಯಂ ಕೊಟ್ಟರು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಂಟ್ರೆಸ್ಟ್ ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ, ಬಿಕಾಸ್ ದಟ್ ವಿಲ್ ಲೀಡ್ ಟು ಎಕನಾಮಿಕ್ ಕ್ರೈಸಿಸ್. ಫೇರ್ ಇನಫ್. ಎಲ್ಲರೂ ಇಂಟ್ರೆಸ್ಟ್ ಕಟ್ಟಿದ್ರು, ಬಾಡಿಗೆ ಕಟ್ಟಿದ್ರು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಇದೆ ಏನಂತ, ನೀನು ಆಕ್ಯುಪೆನ್ಸಿಯಲ್ಲಿದ್ದರೆ, ಟೆನೆನ್ಸಿ ಆಗಿದ್ದರೆ ಕೊಡಲೇಬೇಕು ಬಾಡಿಗೆ. ಎಲ್ಲ ಎಂಪ್ಲಾಯೀಸ್ಗೂ ಅಟ್ಲೀಸ್ಟ್ 50 to 75% ಸ್ಯಾಲ್ರಿ ಕೊಟ್ಟರು. ಇನ್ಕಮ್ಮೇ ಇಲ್ದಿರ ಆದಾಯದವರು ಇಷ್ಟು ಎಕ್ಸ್ಪೆಂಡಿಚರ್ಸ್ ಮೇಂಟೈನ್ ಮಾಡಿದ್ದಾರೆ. ನಂದು ಒಂದೇ ಒಂದು ಅಬ್ಜೆಕ್ಷನ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಅವರು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿರೋ ಹೆಲ್ಪು, ಹೆಲ್ತ್ ಕೇರ್ ವರ್ಕರ್ಸ್ಗೆ ಹೇಳಿರೋ ಮಾತುಗಳು ಅದೆಲ್ಲ ಒಪ್ಕೋತೀನಿ. ನಂದು ಪಾಯಿಂಟ್ ಏನಂತಂದ್ರೆ, ಇಲ್ಲಿ ಎಕ್ಸ್ಪೆಂಡಿಚರ್ಸ್ ಏನು ಕ್ಯಾಪ್ಚರ್ ಆಗಿತ್ತು ಅದು ಲಾಸ್ಗೆ ಹೋಗೋದು. ಆ ಲಾಸ್ನ ನೀವು ಏನು ಮಾಡ್ತೀರಾ ಅದ್ರ ಬಗ್ಗೆ ಒಂದು ಮಾತು ಹೇಳೇ ಇಲ್ಲ. ಅದೊಂದೇ ನನಗೆ ಸ್ಟ್ರಾಂಗ್ ಅಬ್ಜೆಕ್ಷನ್. ಅದರ್ವೈಸ್ ಅವ್ರು ಹೇಳ್ದಂಗೆ ಇವ್ರು ಹೇಳ್ದಂಗೆ ಫೈನ್, MSMEಗೆ ಏನು ಹೆಲ್ಪ್ ಮಾಡಬೇಕು ಮಾಡಿದ್ದಾರೆ, ಎಲ್ಲ ಓಕೆ. ಅದೇ MSME ಹೋದ ವರ್ಷ, ದಟ್ ಈಸ್ 2021 ಫೈನಾನ್ಷಿಯಲ್ ಇಯರಲ್ಲಿ 6 ತಿಂಗಳಿಂದ 7 ತಿಂಗಳು ಅವ್ರು ಖರ್ಚಾಗಿರೋದಕ್ಕೆ ಅದು ಲಾಸ್ಗೆ ಹೋಗುತ್ತೆ ಸಿಚುವೇಶನ್. ಕೇಳೋಣ. ಆ ಲಾಸ್ ಸಿಚುವೇಶನ್ ಹೋದಾಗ ಆ ಆನ್ಸರ್ ಏನ್ ಕೊಟ್ಟಿದೆ, ವೆದರ್ ಯು ಆರ್ ಗೋಯಿಂಗ್ ಟು ಕ್ಯಾಪಿಟಲೈಸ್ ದ ಲಾಸ್ ಆರ್ ಯು ಗೋಯಿಂಗ್ ಟು ಗಿವ್ ಮೋರ್ ನಂಬರ್ ಆಫ್ ಇಯರ್ಸ್ ಟು ಕ್ಯಾರಿ ಫಾರ್ವರ್ಡ್ ದ ಲಾಸ್. ವಾಟ್ ಈಸ್ ದಟ್ ಯು ಆರ್ ಗೋಯಿಂಗ್ ಟು? ಅದು ವರಿ ಫ್ಯಾಕ್ಟರ್ ಕ್ರಾಸ್ಟದವ್ರಿಗೆ ಆಗಬೇಕು, ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ, ಅವ್ರು ಸೈಲೆಂಟ್ ಆಗಿ ಕೂತಿದ್ದಾರೆ. ಬಟ್ ಈಸ್ ಹ್ಯಾಪಿ ಈಗ. ಬಟ್ ನಾನು ಅದಕ್ಕೆ ಆನ್ಸರ್ ಕೊಡಿ ಸರ್. ವೆಲ್ಕಮ್ ಬ್ಯಾಕ್. ನಾನು ವಾಪಸ್ ಬರ್ತೀನಿ. ನಾನು ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ. ಈ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಜನಸಾಮಾನ್ಯರು ನಮಗೇನಪ್ಪ ಅಂದ್ರೆ, ನಾವು ಪ್ರತಿನಿತ್ಯ ಏನೇನು ಅಗತ್ಯ ವಸ್ತುಗಳಿದೆ ಅದು ಕಡಿಮೆ ಆಯ್ತಾ ಅಂತ ನೋಡ್ತೀವಿ. ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ನೋಡಿ. ಪೆಟ್ರೋಲ್ ಬೆಲೆ ಮತ್ತೆ ದುಬಾರಿ. ಪೆಟ್ರೋಲ್ ಬೆಲೆ ₹2.50 ದುಬಾರಿ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಆಗ್ತಾ ಇದೆ. ಸ್ಟುಡಿಯೋದಲ್ಲಿ ಒಬ್ರು ಗೆಸ್ಟ್ ಕೇಳ್ತಾ ಇದ್ರು ಎಷ್ಟನೇ ಬಾರಿ ಅಂತ, ಆ ಲೆಕ್ಕ ಗೊತ್ತಿಲ್ಲ, ಹಂಗೆ ದುಬಾರಿ ಮೇಲೆ ಹೋಗ್ತಾನೇ ಇದೆ ರೇಟ್ಗಳು. ಸೊ ಹಾಗಾಗಿ ಜನಸಾಮಾನ್ಯರಿಗೆ ಪ್ರತಿನಿತ್ಯ ಉಪಯೋಗಿಸುವಂಥ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಏರಿಕೆ ಆಗ್ತಿರೋ ಈ ಸಂದರ್ಭ ಪೆಟ್ರೋಲ್ ಡೀಸೆಲ್ ಬೆಲೆ ಭಾರಿ ದುಬಾರಿ ಆಗ್ತಾ ಇದೆ. ₹2.50 ಪೆಟ್ರೋಲ್ನ ಬೆಲೆ ಏರಿಕೆ ಆಗ್ತಾ ಇದೆ. ಕೃಷಿ ಸೆಸ್ ಏರಿಕೆ ಆಗ್ತಾ ಇದೆ. ಲೀಟರ್ ಪೆಟ್ರೋಲ್ ಬೆಲೆ ₹2.50.
ಡೀಸೆಲ್ ದುಬಾರಿ ಆಗ್ತಿರೋ ಲಕ್ಷಣ ಕಾಣಿಸ್ತಾ ಇದೆ. ಯಾಕೆಂದರೆ 2.5 ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಕೃಷಿ ಸೆಸ್ ಹಾಕ್ತಿದ್ದಾರೆ. ಹಾಗಾಗಿ 2.5 ರೂಪಾಯಿಗಳ ಹೆಚ್ಚಳ ಆಗ್ತಾ ಇದೆ. ದಿನನಿತ್ಯ ಉಪಯೋಗಿಸುವಂತಹ ಪದಾರ್ಥಗಳು ಇವೆಲ್ಲವೂ ಕೂಡ ಇನ್ ಡೀಟೇಲ್ ಆಗಿ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಗಮನಕ್ಕೆ ಎಷ್ಟೋ ವಿಚಾರಗಳು ಗೊತ್ತಾಗೋಕ್ಕೆ ಶುರುವಾಗುತ್ತೆ. ನೀವು ಯೋಚನೆ ಮಾಡ್ತಿರ್ಬೋದು ಯಾವುದು ಇದ್ರ ಬಗ್ಗೆ ಡೀಟೇಲ್ ಬೇಕು ಅಂತ. ಡೈರೆಕ್ಟಾಗಿ ಆ್ಯಪ್ ಡೌನ್ಲೋಡ್ ಮಾಡಿ. ಇಂಗ್ಲೀಷ್ ಮತ್ತು ಹಿಂದಿ ಎರಡೂ ಭಾಷೆಯ ಎಲ್ಲ ಇಡೀ ಬಜೆಟ್ ಕಾಪಿ ನಿಮಗೆ ಸಿಗುತ್ತೆ. ಯೂನಿಯನ್ ಬಜೆಟ್ ಮೊಬೈಲ್ ಆ್ಯಪ್ ನಿಮಗೆ ಲಭ್ಯ ಇದೆ. ಹಾಗಾಗಿ ಎಲ್ಲ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇದೆ. ಚಿನ್ನ ಬೆಳ್ಳಿ ಇಳಿಕೆ ಆಗ್ತಾ ಇದೆ, ಮಗದೊಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ, ಎಲೆಕ್ಟ್ರಾನಿಕ್ ವಸ್ತುಗಳು ಏರಿಕೆ ಆಗ್ತಾ ಇದೆ. ಹಲವಾರು ಮಾಹಿತಿಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಈಗ. ಬದುಕೋದು ಹೇಗೆ ಜನ ಇದನ್ನ ಇಷ್ಟರ ಮಟ್ಟಿಗೆ ಜಾಸ್ತಿ ಮಾಡಿದ್ರೆ ಅಗತ್ಯ ವಸ್ತುಗಳನ್ನು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ನವರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಕಾಂಗ್ರೆಸ್ನವರು ಹೋರಾಟ ಮಾಡಿದ್ರು ಈ ಎಲ್ಲ ಬೆಲೆಗಳ ಏರಿಕೆ ಆಗ್ತಾ ಇದೆ ಅಂತ. ಇವತ್ತು ಈ ಕ್ಷಣ ಸ್ಟುಡಿಯೋದಲ್ಲಿ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್, ಕಾಂಗ್ರೆಸ್ನ ವಕ್ತಾರರು ಸನ್ಮಾನ್ಯ VR ಸುದರ್ಶನ್ ಜಾಯ್ನ್ ಆಗಿದ್ದಾರೆ. ಅವರಿಂದನೇ ಮುಂದಕ್ಕೆ ಶುರು ಮಾಡೋಣ ಅಂತ ನಂಗೆ ಅನಿಸ್ತಾ ಇದೆ. ಕಾಂಗ್ರೆಸ್ನವರ ಪ್ರೊಟೆಸ್ಟ್ ನೋಡಿದ್ವಿ, ಕಾಂಗ್ರೆಸ್ನವರು ಪ್ರತಿದಿನ ಇದು ಜಾಸ್ತಿ ಆಗ್ತಾ ಇದೆ, ಜನ ಬದುಕೋಕ್ಕಾಗ್ತಿಲ್ಲ ಅಂತ ಹೋರಾಟಗಳನ್ನ ಮಾಡಿದ್ರಿ. ಈಗ ಈ ಬ್ರೇಕಿಂಗ್ ನ್ಯೂಸ್ ಬಂತು. VR ಸುದರ್ಶನ್ ಅವರ ಮೊದಲ ಪ್ರತಿಕ್ರಿಯೆ ಪ್ಲೀಸ್ ಸರ್. ಒಂದೇನು ಅಂದರೆ 2003 ಒಂದು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ ಬಂದಿದೆ. ಕೇಂದ್ರ ಸರ್ಕಾರದಲ್ಲೂ ಜಾರಿಗಿದೆ ಮತ್ತು ಕರ್ನಾಟಕದಲ್ಲೂ ಕೂಡ ಅದು ಜಾರಿ, ಇಡೀ ದೇಶಕ್ಕೇನೆ ಕೂಡ ಅದು ಅನ್ವಯ ಆಗುತ್ತೆ. ಹಾಗಾಗಿ ಒಂದು ಹೊಸ ಬಜೆಟನ್ನು ಪ್ರೆಸೆಂಟ್ ಮಾಡೋ ಸಂದರ್ಭದಲ್ಲಿ, ಅಂದರೆ ಈಗ 21-22ನೇ ಸಾಲಿಗೆ ಬಜೆಟನ್ನು ಪ್ರೆಸೆಂಟ್ ಮಾಡೋಂಥ ಸಂದರ್ಭದಲ್ಲಿ 20 ಮತ್ತು 21ನೇ ಸಾಲಿನ ಬಜೆಟ್ ಏನಾಗಿದೆ, ಅದು ಏನು ಇಂಪ್ಲಿಮೆಂಟ್ ಆಗಿದೆಯಾ ಇಲ್ವಾ, ಆಗದೇ ಇದ್ದೋದಕ್ಕೆ ಕೊರತೆಗಳೇನಾಯಿತು, ಎಲ್ಲಿ ಸಾಧ್ಯ ಆಯಿತು, ಎಲ್ಲಿ ಸಾಧ್ಯ ಆಗಲಿಲ್ಲ ಅನ್ನೋಂಥ ವಿವರಗಳನ್ನು ಕೂಡ ದೇಶದ ಜನರಿಗೆ ಕೊಡಬೇಕಾಗತ್ತೆ, ರಾಜ್ಯದ ಜನರಿಗೆ ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ಆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿಗೆ ಅರ್ಥನೇ ಇರೋದಿಲ್ಲ. ಅಕೌಂಟಬಿಲಿಟಿ ಎಲ್ಲಿದೆ? ಬಜೆಟ್ ಅಂತ ಹೇಳಿದ್ರೆ ಬರೀ ಕೇರಳ ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಅಸ್ಸಾಮಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಬಜೆಟನ್ನು ಪ್ರೆಸೆಂಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಆಗಬಾರ್ದು. ಒಂದು ಸಮಗ್ರವಾದಂಥ ರೀತಿಯಲ್ಲಿ ಬಜೆಟನ್ನು ಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಸಂದರ್ಭ, ಜವಾಬ್ದಾರಿ ಕೇಂದ್ರ ಸರ್ಕಾರದ ಮುಂದೆ ಇದೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ಪೆಟ್ರೋಲ್ ಡೀಸೆಲ್ ಇದಕ್ಕೇನಾದರೂ ಒಂದು ಜವಾಬ್ದಾರಿ ಬೇಕಲ್ಲ, ಇದಕ್ಕೊಂದು ವಿವೇಚನೆ ಬೇಕಲ್ಲ, ಇದಕ್ಕೇನಾದರೂ ಒಂದು ಅರ್ಥ ಬೇಕಲ್ಲ. ಇದಕ್ಕೆ ನೀವು ಪ್ರತಿ ದಿವಸನೂ ಏರಿಸ್ತಾ ಹೊರಟ್ರೆ ಅದಕ್ಕೇನು ಅರ್ಥ ಏನಿದೆ? ಇದೊಂದು ಜನವಿರೋಧಿ ಕ್ರಮ ಅಲ್ವಾ ಇದು? ಇದು ಒಂದು ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಏರಿಕೆ ಆಯ್ತು ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳು ಕೂಡ ದುಬಾರಿ ಆಗ್ತಾ ಹೋಗ್ತದೆ. ಎಲ್ಲ ಕ್ಷೇತ್ರಗಳ ಮೇಲೂ ಕೂಡ ಅಡ್ವರ್ಸ್ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ನಿಮಗೆ ಪ್ರಗತಿಯನ್ನು ಮಾಡೋದು ಹೇಗೆ ಸಾಧ್ಯ ಆಗುತ್ತೆ? ನಿಮಗೆ ಸಾಮಾನ್ಯವಾದಂಥ ಜನರ ಸ್ಥಿತಿ ಇವತ್ತು ಡೀಸೆಲ್ ಇವತ್ತು ರೈತ ವರ್ಗಕ್ಕೂ ಕೂಡ ಬೇಕಾಗುತ್ತೆ. ನೀವು ಡೀಸೆಲ್ ಮೇಲೂ ಏರಿಸ್ತಾ ಹೊರಟ್ರೆ ಇನ್ನು ಅಗ್ರಿಕಲ್ಚರ್ನ ಉದ್ಧಾರ ಮಾಡೋದಾದ್ರೂ ಹೇಗಾಗುತ್ತೆ? ಸೊ ಯೋಚನೆ ಮಾಡಬೇಕಾಗಿದೆ. ಇದೊಂದು ಜವಾಬ್ದಾರಿ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಸ್ಪಷ್ಟವಾದಂಥ ಉತ್ತರವನ್ನು ಕೇಂದ್ರ ಸರ್ಕಾರ ಹೇಳಲೇಬೇಕಾಗುತ್ತೆ. ಇದಕ್ಕೆ ಫೈನಾನ್ಸ್ ಮಿನಿಸ್ಟರ್ ಹೇಳಬೇಕಾಗುತ್ತೆ. ಇದಕ್ಕೆ ಕಾರಣಗಳೇನು, ಇದಕ್ಕೆ ರೀಸನ್ಸ್ ಏನು ಇಲ್ಲದೆ ನೀವು ಮಾಡ್ಕೊಂಡು ಹೋಗುವಂಥದ್ದ ಇದು? ಏನಾದ್ರೆ ಒಂದು ಅಬ್ಸರ್ವೇಷನ್ಸ್ ಬೇಕಲ್ಲ, ರೀಸನ್ಸ್ ಬೇಕಲ್ಲ. ಈ ಕಾರಣಗಳಿಗೋಸ್ಕರ ಈ ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ವಿ, ಏನೂ ಇಲ್ಲ, ಏರಿಸಿದ್ದೀವಿ, ನೀವು ತಗೊಳ್ಳಿ, ಹಾಕ್ಕೊಂಡು ಅದ್ರ ಮೇಲೆ ಸೆಸ್ಸು, ಅದ್ರ ಮೇಲೆ ಮತ್ತೊಂದು ಸೆಸ್ಸು ಆಗ್ತಾ ಹೊರಟ್ರೆ ಇದು ಜವಾಬ್ದಾರಿ ಏನಿದೆ ಇದಕ್ಕೆ? ಅಜ್ಜಿಯವರೇ, ಸನ್ಮಾನ್ಯ ಸುದರ್ಶನ್ ಅವರು ಬಹಳ ಪ್ರಬುದ್ಧವಾಗಿ ಮಾತಾಡ್ತಾರೆ. ಅವರು ಮಾತನಾಡುವಂತಹ ಒಂದೊಂದು ಮಾತುಗಳನ್ನು ನಾನು ಬಹಳ ಗಂಭೀರವಾಗಿ ಆಲಿಸ್ತೇನೆ. ನವೆಂಬರ್ ಅಂತಕ್ಕೆ CAG ವರದಿ ಪ್ರಕಾರ 2021ಕ್ಕೆ ಕೇಂದ್ರದ ವೆಚ್ಚ 19.06 ಲಕ್ಷ ಕೋಟಿ ಆಗಿದೆ. ಆದರೆ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಭಾರತದ್ದು? ಮೊದಲ ತ್ರೈಮಾಸಿಕದಲ್ಲಿ ಕೊರತೆ GDP -23.9%, ಆನಂತರ ಜುಲೈಯಿಂದ ಸೆಪ್ಟೆಂಬರ್ವರೆಗೆ 7.5 ಕೊರತೆ ಇತ್ತು. ಈ ಸಂದರ್ಭದಲ್ಲಿಯೂ ಕೂಡ ಭಾರತ ಕೇಂದ್ರ ಸರ್ಕಾರ ತನ್ನ ವೆಚ್ಚವನ್ನು ಕಡಿತ ಮಾಡಲಿಲ್ಲ. ಹಾಗಾಗಿ ನಮ್ಮ ಡಿಫಿಸಿಟ್ ಏನಿತ್ತು ಆ ಡಿಫಿಸಿಟ್ ಅನ್ನು ನಾವು ಮೀರಿ ಹೋಗಿದ್ದೀವಿ.
ಆತ್ಮನಿರ್ಭರ ಪ್ಯಾಕೇಜ್ನಲ್ಲಿ 29 ಲಕ್ಷ ಕೋಟಿಯನ್ನು ನಾವು ಘೋಷಣೆಯನ್ನು ಮಾಡ್ಕೊಂಡಿದ್ದೀವಿ. ಇದೆಲ್ಲ CAG ವರದಿಯಲ್ಲಿ ಹೇಳಿರುವಂಥದ್ದು. ಹಾಗಿದ್ದರೆ ಈಗ ಯಾವುದೇ ರೀತಿಯ ವೆಚ್ಚವನ್ನು ಕಡಿತಗೊಳಿಸಲಾರದೆ ಈ ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ಎಷ್ಟು ಹಣವನ್ನು ಖರ್ಚು ಮಾಡ್ತು ಅಂತ ಹೇಳಿದ್ರೆ ನಾವು ಡೆಫಿಸಿಟ್ಗೆ ಹೋಗಲೇಬೇಕಾಗಿತ್ತು, ಬೇರೆ ಮಾರ್ಗ ಇರಲಿಲ್ಲ. ಆದರೆ ಈ ಬಜೆಟ್ನಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ರೈಸ್ ಮಾಡಲಾರದೆ ನಾವು ನಾರ್ಮಲ್ ಬಜೆಟ್ ನಲ್ಲಿನೇ ಕೂಡ ರೈಸ್ ಮಾಡ್ತಿದ್ವಿ. ಇದು ಹೊಡ್ತಾನೆ ಮಧ್ಯಮ ವರ್ಗದವರು ಹೊಡ್ತಾನೆ. ಯಾವುದು ಈಗ ಡೀಸೆಲ್ ಬಗ್ಗೆ ಹೇಳ್ತಾ ಇದ್ದೀರಿ, ಡೀಸೆಲ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಭಾರತ ದೇಶದಲ್ಲಿ. ಯಾಕೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ GST ಒಳಗೆ ತರಬೇಕು ಅಂತ ಹೇಳಿ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಒಂದು ಈಗ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಕ್ಕೆ ಸೆಸ್ ಹಾಕ್ಲಿಕ್ಕೆ ಇರುವಂತದ್ದು ಅದು ಒಂದೇ ಅವಕಾಶ. ಆಮೇಲೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ಇರುವಂತಹ ಟ್ಯಾಕ್ಸ್ ನಲ್ಲಿ 73% ಅದು ರಾಜ್ಯ ಸರ್ಕಾರಗಳಿಗೆ ಹೋಗುತ್ತೆ, ಕೇಂದ್ರ ಸರ್ಕಾರಕ್ಕೆ ಹೋಗೋದು ಬಹಳ ಕಡಿಮೆ. ಈಗ ಇಂತಹ ಸಂದರ್ಭದಲ್ಲಿ ಬೇರೆ ಯಾವ ಮಾರ್ಗದಲ್ಲಿ ನಾವು ಈ ದೇಶವನ್ನ ಮುನ್ನಡೆಸಬೇಕಾಗಿದೆ? ಹಾಗಾಗಿ ಈ ಸೆಸ್ ಹಾಕಿರುವಂತದ್ದು ಕೇವಲ ಇದು ರೈತರಿಗೆ ಹೋಗುವಂಥದ್ದು. ಸೆಸ್ ಹಾಕಿರುವಂಥದ್ದು ಬಹಳ ಕಡಿಮೆ ಪ್ರಮಾಣ, ಬೇರೆ ಯಾವ ಟ್ಯಾಕ್ಸ್ ಅನ್ನು ಇದು ಮಾಡಲಾರದೆ. ಆನಂತರ ನೀವು ಇಂಪೋರ್ಟಿಗೆ ಟ್ಯಾಕ್ಸ್ ಅನ್ನ ರೈಸ್ ಮಾಡಿದ್ದೀರಿ. ಇಂಪೋರ್ಟಿಗೆ ನೀವು ಟ್ಯಾಕ್ಸ್ ಅನ್ನ ಏರಿಸಿದ ತಕ್ಷಣ ಭಾರತದಲ್ಲಿ ನಮ್ಮ ಸ್ವದೇಶಿ ಉತ್ಪನ್ನ ಹೆಚ್ಚಾಗುತ್ತೆ, MSMEಗಳಿಗೆ ಮಾರ್ಕೆಟ್ ಸಿಗುತ್ತೆ, MSMEಗಳು ಆಕ್ಟಿವೇಟ್ ಆಗ್ತವೆ. ಹಾಗಾಗಿ ಈ ಎಲ್ಲಾ ಸಂದರ್ಭದಲ್ಲಿ ಇದು ಮೊದಲಿನ ಪರಿಸ್ಥಿತಿ ಅಲ್ಲ. ಇವತ್ತು ಈ ಕೋವಿಡ್ ನಂತರ ಕೇವಲ ಭಾರತಕ್ಕೆ ಬಂದಿದ್ದಲ್ಲ, ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಅತ್ಯಂತ ಧೈರ್ಯದಿಂದ ನಿರ್ಮಲಾ ಸೀತಾರಾಮನ್ ಅವರು ಯಾರಿಗೂ ಕೂಡ ಟ್ಯಾಕ್ಸ್ ಅನ್ನ ಏರಿಸಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಇರುವಂತಹ ಆತ್ಮವಿಶ್ವಾಸ ಏನು, ಚೈನಾದ ಮಾರ್ಕೆಟ್ ಏನು ಕೊಲ್ಯಾಪ್ಸ್ ಆಗ್ತಾ ಇದೆ ಅದು ಭಾರತಕ್ಕೆ ಬರುತ್ತೆ, ಭಾರತದಲ್ಲಿ ದೊಡ್ಡ ಉದ್ಯೋಗ ಕ್ಷೇತ್ರ ತೆರೆದುಕೊಳ್ಳುತ್ತೆ, ಈ ಒಂದು ಆತ್ಮವಿಶ್ವಾಸದ ಮೇಲೆ ನಾವು ಹೋಗ್ತಾ ಇದ್ದೇವೆ. ಹಾಗಾಗಿ ಕೋವಿಡ್ ನಂತರದ ಸಂದರ್ಭದಲ್ಲಿ ಒಬ್ಬ ಜನಸಾಮಾನ್ಯನಿಗೆ ಯಾವುದೇ ರೀತಿಯ ತೆರಿಗೆಯ ಹೊರೆ ಬೀಳಲಾರದಂತೆ ಮಂಡಿಸಿರುವಂತಹ ಈ ಬಜೆಟ್ನಲ್ಲಿ ಇವತ್ತಿನ ಸಂದರ್ಭದಲ್ಲಿ ಇದಕ್ಕಿಂತ ಉತ್ತಮ ಮಾರ್ಗ ಬೇರೆ ಯಾವುದೂ ಇಲ್ಲ ಅನ್ನೋದನ್ನ ನಾನು ಕ್ವಶನ್ ಕೇಳಬೇಕು ಬರ್ತೀನಿ. ಬಿಕಾಸ್ ಇನ್ನೊಬ್ರು ಗೆಸ್ಟ್ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಆರ್ಥಿಕ ತಜ್ಞರಾದಂತಹ ಪ್ರೊಫೆಸರ್ ವಿನೋದ್ ಅಣ್ಣಿಗೇರಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್ ಸರ್ ನಮಸ್ಕಾರ. ಬಜೆಟ್ನ ಮೊದಲ ಪ್ರತಿಕ್ರಿಯೆ ನಿಮ್ಮ ಬಜೆಟ್ ಬಗ್ಗೆ. ಸರ್, ಈಗ ನಮ್ಮ ಮಿತ್ರರು ಮಾತಾಡ್ತಿದ್ರಲ್ಲ ಅವ್ರ ಜೊತೆ ಸಹಮತ ಇದೆ ನನಗೆ. ಯಾಕಂದ್ರೆ ಬಜೆಟ್ ನೋಡ್ಬೇಕಾದ್ರೆ ನಾನು ಯಾವ ಪಾರ್ಟಿಯವನ್ನಲ್ಲ, ನಾನು ಸ್ಟೂಡೆಂಟ್ ಆಫ್ ಎಕನಾಮಿಕ್ಸ್ ಆಗಿ ಹೇಳ್ತಾ ಇದ್ದೀನಿ. ಈ ಒಂದು ಬಜೆಟ್ ಅನ್ನ ನೋಡ್ಬೇಕಾದ್ರೆ ಇದರ ಹಿನ್ನೆಲೆಯನ್ನ ನೋಡ್ಬೇಕಾಗ್ತದೆ. ಕೋವಿಡ್ ಹಿನ್ನೆಲೆ ಇತ್ತು, ಲಾಕ್ಡೌನ್ ಹಿನ್ನೆಲೆ ಇತ್ತು, ಸಾಕಷ್ಟು ರೆವೆನ್ಯೂ ಕಡಿಮೆ ಆಗಿತ್ತು. ಸೊ ಆ ಒಂದು ಹಿನ್ನೆಲೆಯಿಂದ ಇವತ್ತು ಈ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ಸಚಿವರು. ಹಾಗೆ ನೋಡಿದಾಗ ಯಾವುದು ಹೊರೆ ಅಂತೂ ಎಕ್ಸ್ಟ್ರಾ ಹೊರೆ ಅಂತೂ ಬರಲಿಲ್ಲ. ಅದ್ರ ಜೊತೆಗೆ ಏನ್ ಪ್ಲಸ್ ಪಾಯಿಂಟ್ಸ್ ಹೇಳಿದ್ದಾರೆ ನೋಡಿ, ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಆಗಿದೆ, ಅದನ್ನ ಈ ಒಂದು ಸಂದರ್ಭದಲ್ಲಿ ಬದಿಗಿಟ್ಟು ಬೇರೆ ವಿಷಯ ಬದಿಗೆ ಮಾತಾಡೋಣಂತೆ. ಪ್ಲಸ್ ಪಾಯಿಂಟ್ಸ್ ಏನಿದೆ ನೋಡೋಣ. ಅವ್ರು ಹೇಳಿದ್ರು ಐ ಥಿಂಕ್ ಇಟ್ಸ್ ಎ ಗ್ರೋತ್, ಡೆವಲಪ್ಮೆಂಟ್ ಅಂಡ್ ಇನ್ಕ್ಲೂಸಿವ್ನೆಸ್ ಮಾಡ್ಕೊಂಡಂತ ಬಜೆಟ್ ಇದು. ಗ್ರೋತು ಇದೆ, ಡೆವಲಪ್ಮೆಂಟ್ ಇದೆ, ಇನ್ಕ್ಲೂಸಿವ್ನೆಸ್ ಇದೆ. ಹೇಗೆ ಎಂಬುದನ್ನ ಹೇಳೋಣ. ಫಸ್ಟ್ ಆಫ್ ಆಲ್ ಆತ್ಮನಿರ್ಭರ್ ಬಗ್ಗೆ ಹೆಚ್ಚಿನ ಒತ್ತು ಕೊಡಲಾಗಿದೆ. ಯಾಕಂದ್ರೆ ಇವತ್ತಿನ ನಿರ್ಮಾಣಗಳಲ್ಲಿ ನೋಡಿದ್ರೆ ನಾವು ಇಂಡಿಯಾ ಶುಡ್ ನಾಟ್ ಡಿಪೆಂಡ್ ಆನ್ ಅದರ್ ಕಂಟ್ರೀಸ್. ಆತ್ಮನಿರ್ಭರ್ ಆಗುವಂತ ಸಂದರ್ಭ ಬಂದಿದೆ. ಆ ಒಂದು ದಿಕ್ಕಿನಲ್ಲಿ ಹೆಚ್ಚು ಒತ್ತನ್ನು ಈ ಬಜೆಟ್ ಕೊಟ್ಟಿದೆ. ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಬಹಳ ದಿವಸದಿಂದ ಮಾತಾಡ್ತಾ ಇದ್ದೀವಿ, ಆದ್ರೆ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಅದನ್ನು ಈ ಬಜೆಟ್ ನಲ್ಲೂ ಕೂಡ ಹೇಳಿದ್ದಾರೆ. ಬಟ್ ಹೌ ಟು ಪ್ರೊಸೀಡ್ ಫರ್ದರ್ ಅಂಡ್ ಇಂಪ್ಲಿಮೆಂಟ್ ಇಟ್ ಇಸ್ ಅ ಬಿಗ್ ಕ್ವೆಶನ್. ಗುಡ್ ಗವರ್ನೆನ್ಸ್ ಬಗ್ಗೆ ಮಾತಾಡಿದ್ದಾರೆ ಮೇಡಮ್ ಅವರು. ಗುಡ್ ಗವರ್ನೆನ್ಸ್ ಈಸ್ ರಿಕ್ವೈರ್ಡ್ ಬಿಕಾಸ್ ಬರೀ ಅಲೋಕೇಶನ್ ಮಾಡಿಬಿಟ್ರೆ ಏನು ಅರ್ಥ ಆಗೋದಿಲ್ಲ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಹ್ಯಾಸ್ ಟು ಬಿ ರಿಫಾರ್ಮ್ಡ್. ಸೊ ಗುಡ್ ಗವರ್ನೆನ್ಸ್ ಬಗ್ಗೆ ಮಾತಾಡಿದರೆ ಇಟ್ಸ್ ಎ ವೆರಿ ಪ್ರಾಮಿಸಿಂಗ್ ಆಸ್ಪೆಕ್ಟ್. 13 ಪ್ರಾಮಿಸಸ್ ಮಾಡಿದ್ದಾರೆ. ಅದರಲ್ಲಿ ಐ ವುಡ್ ಲೈಕ್ ಟು ಕಾನ್ಸಂಟ್ರೇಟ್ ಆನ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ಇಷ್ಟು ದಿವಸ ಬಜೆಟ್ ನಲ್ಲಿ ಸರ್ಕಾರ ಬರೀ ಹೆಲ್ತ್ ಬಗ್ಗೆ ಮಾತಾಡ್ತಿತ್ತು, ವೆಲ್ ಬೀಯಿಂಗ್ ಬಗ್ಗೆ ಮಾತಾಡ್ತಿದ್ದಿಲ್ಲ. ಬಟ್ ಈ ಒಂದು ಬಜೆಟ್ ನಲ್ಲಿ ಏನ್ ಚೇಂಜ್ ಆಗಿದೆ ಅಂದ್ರೆ ದ ಗವರ್ಮೆಂಟ್ ಈಸ್ ಟಾಕಿಂಗ್ ಅಬೌಟ್ ವೆಲ್ ಬೀಯಿಂಗ್ ಆಲ್ಸೋ. ಅಂಡ್ ಇವಾಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ನಿಂದ ಹಿಡ್ಕೊಂಡು ಕಮ್ಯುನಿಟಿ ಹೆಲ್ತ್ ಸೆಂಟರ್ ವರೆಗೆ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಈಸ್ ಬೀಯಿಂಗ್ ಬ್ರಾಟ್ ಇನ್ ಟು ಇಂಟರ್ವ್ಯೂ ಮಾಡಿ ನಿಮ್ಮನ್ನ ಈ ಪ್ರಶ್ನೆ ಕೇಳಬೇಕು ನಾನು. ಬಿಕಾಸ್ ಸನ್ಮಾನ್ಯ VR ಸುದರ್ಶನ್ ಅವರು ಸ್ಟುಡಿಯೋದಲ್ಲೇ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರ ಸ್ಪೋಕ್ಸ್ ಪರ್ಸನ್. ಅವರೊಂದು ಕ್ವಶನ್ ರೈಸ್ ಮಾಡಿದ್ರು. ಯಾವುದೇ ಒಂದು ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ಮುಂದಕ್ಕೆ ಏನ್ ಮಾಡ್ತೀವಿ ಹೇಳ್ತಾರೆ ನಿಜ, ಆದ್ರೆ ಹಿಂದೆ ಏನ್ ಹೇಳಿದ್ವಿ ಅದು ಎಷ್ಟು ಅನುಷ್ಠಾನ ಆಯ್ತು ಅದ್ರದ್ದೊಂದು ರಿವ್ಯೂ ಕೊಡಲ್ಲ, ಹಾಗಾಗಿ ಮುಂದಕ್ಕೆ ಹೋಗ್ಬಿಡ್ತಾರೆ ಹಾಗೇನೆ ಅಂತ.
ಅದು ನಿಜ, Point ಅಲ್ಲ sir, point taken. ಒಪ್ಕೋತೀನಿ, ಆ ವಿಷಯ ನಾನು ಒಪ್ಕೋತೀನಿ. ಆದ್ರೆ ಇಟ್ ಈಸ್ ದಿ ಡ್ಯೂಟಿ ಆಫ್ ಎನ್ ಅಕಾಡೆಮಿಷಿಯನ್ ಟು ಡೂ ಅದು ರಿವ್ಯೂ. ಹಿಂದೆ ಮಾಡೋದು ಸರ್ಕಾರದಲ್ಲಿ ಮಾಡೋದಿಲ್ಲ, ನಮ್ಮಂತ ಅಕಾಡೆಮಿಷಿಯನ್ಸ್ ಕುತ್ಕೊಂಡು ಮಾಡಿ ಅದನ್ನ ಅದ್ರ ಮೇಲೆ ಬೆಳಕು ಚೆಲ್ಬೇಕಾಗುತ್ತೆ. ಆ ಕೆಲಸ ನಮ್ಮಂತ ರಿಸರ್ಚ್ ಇನ್ಸ್ಟಿಟ್ಯೂಟ್ನವ್ರ ಸಂಶೋಧನಾ ವಿದ್ಯಾರ್ಥಿಗಳು ಮಾಡ್ಬೇಕು ಅದನ್ನ. ಹಲೋ, ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ, ಹಿಯರಿಂಗ್. ಇನ್ನೊಂದು 2-3 ಪ್ಲಸ್ ಪಾಯಿಂಟ್ಸ್ ಏನು ಹೇಳ್ತಾ ಇದ್ದೇನೆಂದ್ರೆ, OPC ಅಂತ ಮಾಡಿದ್ದಾರೆ, 1 person ಕಂಪನಿ. ಈಗ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಸಾಕಷ್ಟು ತೊಂದರೆಗಳಿತ್ತು ಸ್ಟಾರ್ಟ್ಅಪ್ಸ್ ನಲ್ಲಿ. ಒಂದ್ ಸೆಕೆಂಡ್ ಅಣ್ಣಿಗೇರಿ ಸರ್, ವಿ ಆರ್ ಸುದರ್ಶನ್ ಅವರು ಮಾತಾಡ್ತಿದ್ದಾರೆ, ಪ್ಲೀಸ್. ಬಜೆಟ್ ಅಂದ ಕೂಡಲೇ ಫಿಗರ್ಸ್ ಅನ್ನ ತಗೊಂಡು ಹಣನ ಅಲಾಟ್ ಮಾಡೋದು ಅಷ್ಟೇ ಅಲ್ಲ, ಡಿಪಾರ್ಟ್ಮೆಂಟ್ಗಳಿಗೆ ಈ ಡಿಪಾರ್ಟ್ಮೆಂಟ್ಗೆ ಇಷ್ಟು ಹಣ ಅಲಾಟ್ ಮಾಡಿದ್ದೇವೆ, ಆ ಡಿಪಾರ್ಟ್ಮೆಂಟ್ಗೆ ಇಷ್ಟು ಅಲಾಟ್ ಮಾಡಿದ್ದೇವೆ, ಹಾಗಷ್ಟೇ ಅಲ್ಲ. ಪ್ರತಿ ವರ್ಷನೂ ಬಜೆಟ್ ಪ್ರೆಸೆಂಟ್ ಮಾಡ್ತೇವೆ. ಆ ಬಜೆಟ್ ಪ್ರೆಸೆಂಟ್ ಮಾಡೋಂಥದ್ದು ಮೆಸೇಜ್ ಏನಿರಬೇಕು ಅಂತ ಹೇಳಿದ್ರೆ, ಶಾರ್ಟ್ ಟರ್ಮಲ್ಲಿ ಏನು ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ನಾವು, ಮೀಡಿಯಂ ಟರ್ಮಲ್ಲಿ ಏನು ಕಾರ್ಯಕ್ರಮ ನಮ್ಮ ಮುಂದೆ ಇದೆ, ಲಾಂಗ್ ಟರ್ಮಲ್ಲಿ ಏನು ಕಾರ್ಯಕ್ರಮ ಇದೆ. ಯಾಕಂದರೆ ಬಜೆಟಲ್ಲಿ ಹೇಳಿದ್ದನ್ನೆಲ್ಲ ಒಂದೇ ವರ್ಷದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕ್ಲಾಸಿಫಿಕೇಶನ್ ಕೂಡ ಇರಬೇಕಾಗುತ್ತೆ. ಈ ಶಾರ್ಟ್ ಟರ್ಮಲ್ಲಿ ಈ ವರ್ಷದಲ್ಲಿ ಈ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ, ಮೀಡಿಯಂ ಟರ್ಮ್ನಲ್ಲಿ ಇದಕ್ಕೆ ಬೇಕಾದಂಥ ಕಾಲಾವಧಿ ಇಷ್ಟಿರುತ್ತೆ. ಸೊ ಇದು ನಮ್ಮ ಪ್ರಯಾರಿಟೀಸ್ ಇದ್ದಾವೆ. ಲಾಂಗ್ ಟರ್ಮಲ್ಲಿ ಏನಿದ್ದಾವೆ, ಇದು ಎಲೆಕ್ಷನ್ ಓರಿಯೆಂಟೆಡ್ ಬಜೆಟ್ಗಳಾಗ್ತಾ ಇದ್ದಾವೆ. ಸಿ ವೆರಿ ಅನ್ಫಾರ್ಚುನೇಟ್ ಅಂತಂದ್ರೆ ಏನು ಅಂತಂದರೆ, ರಾಜ್ಯದಲ್ಲಾಗ್ಬೋದು ರಾಷ್ಟ್ರದಲ್ಲಾಗ್ಬೋದು, ಇದು ಎಲೆಕ್ಷನ್ಗಳ ಬಜೆಟ್ ಆಗ್ತಾ ಹೊರಟ್ರೆ ಅವಾಗ ನಿಜವಾದಂಥ ಡೆವಲಪ್ಮೆಂಟಲ್ ಓರಿಯೆಂಟೆಡ್ ಆಗುವಂಥ ಬಜೆಟ್ಗಳನ್ನು ನಮಗೆ ಬೇಕಾಗಿದೆ. ರಾಜೀವ್ ಅವರೇ ಪ್ಲೀಸ್. ಸರ್, ನಾನು ಗಮನಿಸಿದಂತೆ ಬಹಳ ಸೂಕ್ಷ್ಮವಾಗಿ ಮೊದಲಿಂದು ಏನಾಗಿದೆ ಅದು ಬಿಗಿನಿಂಗೇ ಹೇಳಿದರು. ಕೊರೋನಾಗಿಂತ ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತು, ಕೊರೋನಾ ನಂತರ ಮುಂದೆ ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇದೆ. ಹಾಗಾಗಿ ದಕ್ಷಿಣ ಭಾರತದಿಂದ ಹಿಡಿದು ಈಶಾನ್ಯ ಭಾರತ ತನಕ ಅವರೆಲ್ಲರಿಗೂ ಕೂಡ ಒನ್ ನೇಷನ್ ಒನ್ ಎಲೆಕ್ಷನ್ ಆಗಬೇಕು ಅನ್ನುವಂಥದ್ದು ಆಲೋಚನೆ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಹುಟ್ಟಾಕಿದ್ದಾರೆ. ಯಾಕೆ ಅಂದ್ರೆ ನಾವು ಯಾವುದೇ ರಾಜ್ಯಕ್ಕೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೋದಾಗ ಬರುವಂತ ಆರೋಪ ಇದೆ, ಒಳ್ಳೆಯ ಕೆಲಸಗಳನ್ನ ಯಾಕೆ ಹಿಂದುಳಿದಂತಹ ರಾಜ್ಯ ಅಲ್ವಾ ವೆಸ್ಟ್ ಬೆಂಗಾಲ್, ತಮಿಳುನಾಡಿಗೆ ಡೆವಲಪ್ಮೆಂಟ್ ಆಗಬಾರ್ದಾ, ಕರ್ನಾಟಕದಲ್ಲಿ ಮೆಟ್ರೋ ಬರಬಾರ್ದಾ, ಇವು ಎಲ್ಲವಕ್ಕಾಗಿ ಮಾಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ಇದು ಕೊಟ್ಬಿಡ್ತೀವಿ. ಅದಕ್ಕಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಆಯಿತು ಅಂದರೆ ಅವಾಗ ಯಾರಿಗೆ ಘೋಷಣೆ ಮಾಡಿದರೂ ಕೂಡ ಸಮಾನತೆಗಾಗಿ ಮಾಡಿದ ಹಾಗೆ ಬರುತ್ತೆ. ಸೊ ಈ ಬಜೆಟ್ನಲ್ಲಿ ಮೊದಲಿಗೆ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡಿಸುವಾಗ, ಕೋವಿಡ್ ಸಂದರ್ಭ ಬರೋದಕ್ಕೆ ಮುಂಚೆ ಭಾರತದ GDP ಎಷ್ಟು ಗ್ರೋತ್ ಇತ್ತು, ಆನಂತರ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಕುಸಿತ ಆಯಿತು, ಆ ನಂತರದಲ್ಲಿ ಯಾವ ರೀತಿ ರಿವೈವ್ ಆಯಿತು ಅನ್ನೋದನ್ನು ಹೇಳ್ಕೊಂಡೇ ಬಜೆಟನ್ನು ಮಂಡಿಸಿದ್ದಾರೆ. ಆ ನಂತರ ಸನ್ಮಾನ್ಯ ಸುದರ್ಶನ್ ಅವರು ಹೇಳಿದ ಹಾಗೆ ಈಗ ತುರ್ತಾಗಿ ಮಾಡುವಂಥದ್ದು ಹೆಲ್ತ್ ಸೆಕ್ಟರ್ಗೆ, ಎಜುಕೇಶನ್ ಸೆಕ್ಟರ್. ನಾವು ನೆರೆ ಪರಿಹಾರಕ್ಕೆ ಹಣ ಕೇಳಿದ್ವಿ ಸರ್, ಆಸ್ ವಿ ಆಲ್ ನೋ. 1,200,000 ಕೋಟಿ ಕೇಳಿದ್ವಿ ಸರ್. ಆದರೆ ನಮ್ಗೆ ಅದು 50% ಬಂದಿರಲಿಲ್ಲ ಸರ್. ನಾವು ಕೇಳ್ತಿದ್ವಿ, ನಮಗೆ ಬೇಕು ಕರ್ನಾಟಕ. ಹಿಂದಿನ ಈಗ ಕೇಂದ್ರ ಸರ್ಕಾರಗಳನ್ನ ಹೇಳಿದ್ದಾರೆ, ಲಾಕ್ಡೌನ್ ಸಂದರ್ಭದಲ್ಲಿ 5 ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿದಾರಲ್ಲಪ್ಪ. ಆ 5 ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿದ್ದು ಯಾವ್ಯಾವ ರಾಜ್ಯಕ್ಕೆ ಏನೇನು ಬಂದಿದೆ, ಹೆಲ್ತ್ ಸೆಕ್ಟರ್ ವೈಸ್ ಏನ್ ಬಂದಿದೆ, ಇದನ್ನು ಕೂಡ ಹೇಳ್ಬೇಕಲ್ಲ, ವಿವರಗಳನ್ನ ಹೇಳ್ಬೇಕಲ್ಲ. ಹೇಳಿದಾರ ಗೊತ್ತಿಲ್ಲ ನನಗೆ, ಹೇಳಿದಾರ ಗೊತ್ತಿದೆಯಾ? ಬಿಗಿನಿಂಗ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡುವ ಪ್ರಿಯಾಂಬಲ್ ಅಲ್ಲಿ ಅದನ್ನ ಹೇಳ್ತಾ ಹೋದ್ರು. ಸಾರ್ವಜನಿಕ ವಲಯಕ್ಕೆ ನವೆಂಬರ್ 2021 ಅಂತ್ಯಕ್ಕೆ ಖರ್ಚಾಗಿರುವಂಥದ್ದು 19.6 ಲಕ್ಷ ಕೋಟಿ. ಅದರಲ್ಲಿ ಸಾಲದ ಎತ್ತುವಳಿ 12 ಲಕ್ಷ ಕೋಟಿಗೆ ಅದನ್ನು ಏರಿಸಬೇಕಾಗಿದೆ. ಆನಂತರ ಸಾರ್ವಜನಿಕ ವಲಯದಲ್ಲಿ ಡಿವೆಸ್ಟ್ಮೆಂಟ್ಗೆ 2.1 ಲಕ್ಷ ಕೋಟಿಯನ್ನು ಮೀಸಲಾಗಿಟ್ಟಿದ್ದಾರೆ. ಆದರೆ ಅದರಲ್ಲಿ ಕೇವಲ ನಮಗೆ ಈ ಸಾರಿ ಆದಾಯ ಬಂದಿರುವಂಥದ್ದು ಕೇವಲ 6.6%ಗೆ, ಅಂದರೆ 13,844 ಕೋಟಿಗೆ ನಾವು ಸೀಮಿತ ಆಗಬೇಕಾಯಿತು. ಈ ಎಲ್ಲವನ್ನ ಹೇಳ್ತಾ ಆತ್ಮನಿರ್ಭರ ಭಾರತದ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ಕೊಂಡಿದ್ದಾರೆ. ಆತ್ಮನಿರ್ಭರ ಪ್ಯಾಕೇಜ್ ಇರಲಿ, ಸ್ವದೇಶಿ ಇದ್ರ ಬಗ್ಗೆ ಯಾರು ಕೂಡ ತಕರಾರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ GST ಇದೆಯಪ್ಪ, GST ಇಸ್ ಎ ಫಾಲ್ಟಿ ಇಂಪ್ಲಿಮೆಂಟೇಷನ್ ಅಲ್ಲ. ಇದಕ್ಕೇನು ಕ್ರಮಗಳು ನೀವು ತೆಗೆದುಕೊಂಡ್ರೆ, ಈಗ ನಮ್ಮ ಸ್ನೇಹಿತರು ಹೇಳ್ತಿದ್ರಪ್ಪ, ಈಗ ಬಿಸ್ನೆಸ್ ಕ್ಲಾಸಿಗೆ ವ್ಯಾಪಾರ ವ್ಯವಹಾರ ಪ್ರಾರಂಭ ಆಗಿರೋದೇ ಒಂದು 4-5 ತಿಂಗಳಿಂದ ಒಂದಷ್ಟು ವ್ಯಾಪಾರ ವ್ಯವಹಾರ ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ. ಫಾಲ್ಟಿ ಇಂಪ್ಲಿಮೆಂಟೇಷನ್ ಅಂತ ಹೇಳಿ ದೇಶದ ಜನರು ಬಾಯಿ ಬಡ್ಕೊಳ್ತಾನೆ ಇದ್ದಾರೆ, ವ್ಯಾಪಾರಸ್ಥರು ಬಾಯಿ ಬಡ್ಕೊಳ್ತಾ ಇದ್ದಾರೆ. ಅದನ್ನ ಸೆಟ್ರೇಟ್ ಮಾಡಬೇಕಾದ ಜವಾಬ್ದಾರಿ ವಿವೇಚನೆ ನಿಮ್ಗಿಲ್ವಾ? ಅದನ್ನ ತಗೊಳ್ಳಿಕ್ಕೆ ಏನು, ವಾಟ್ ಆರ್ ದ ಮೆಜರ್ಸ್ ಯು ಹ್ಯಾವ್ ಟೇಕನ್? ಏನಾದ್ರು ತಗೊಂಡಿರ್ಬೇಕಲ್ಲ. ಅದಕ್ಕೆ ಏನು ಹೇಳಿದಿರಿ ನೀವು GST ಬಗ್ಗೆ? GST ಇಂದ ಬಹಳ ದೊಡ್ಡ ಪ್ರಮಾಣದ ಉತ್ಪಾದನೆ ಸರ್ಕಾರಕ್ಕೆ ಬರ್ತಾ ಇದೆಯಲ್ಲ, ಆದಾಯ ಬರ್ತಾ ಇದೆಯಲ್ಲ, ಅದನ್ನ ನಿಂತೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ. ಸೊ ಅವ್ರಿಗೆ ನೀವು ಆ ಫಾಲ್ಟಿ ಇಂಪ್ಲಿಮೆಂಟೇಷನ್ ಅನ್ನ ಸರಿ ಮಾಡ್ಲಿಕ್ಕೆ ಏನ್ ಕ್ರಮಗಳನ್ನ ತಗೊಂಡಿದ್ದೀರಿ? ಬಜೆಟ್ ಅಲ್ಲಿ ಅದನ್ನೇ ಬಜೆಟ್ ಅಲ್ಲಿ ನೀವು ಅಂದ್ರೆ ಏನ್ ಬರೀ ಫಿಗರ್ಸ್ ಹೇಳ್ಕೊಂಡು ಹೊರಟೋಗೋದ ನೀವು?
ಸರ್ ಇಲ್ಲ, ಇದು ಏನಾಗುತ್ತೆ, GST ಇಷ್ಟು ಕಲೆಕ್ಷನ್ಸ್ ಆಗಿದೆ ಅಂತ ಹೇಳಿದಾರಲ್ಲ ಜಾನ್ವರಿ ಮಂತಲ್ಲಿ, ಅದರಲ್ಲಿ ಪ್ಯೂರ್ GST ಎಷ್ಟು, ಫೈನ್ಸ್ ಪೆನಾಲ್ಟೀಸ್ ಎಷ್ಟು? ದಟ್ ಈಸ್ ಮೈ ಪಾಯಿಂಟ್. ನೀವು ಕಂಪ್ಲೈನ್ಸ್ನ ನಮಗೆ ಮಾಡಿ, ನಾವು ರೆಡಿ ಇದ್ದೀರಿ ಕಂಪ್ಲೈನ್ಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ಈ ಟೈಮಲ್ಲಿ ನಮ್ಗೆ ದುಡ್ಡು ಇಲ್ದಿರೋ ಟೈಮಲ್ಲಿ ಫೈನ್ಸು ಪೆನಾಲ್ಟೀಸು, ಆ ರಿಲ್ಯಾಕ್ಸೇಷನ್ ಎಲ್ಲೋಯ್ತು? ಆ ರಿಲ್ಯಾಕ್ಸೇಷನ್ ಕೊಡ್ಬೋದಾಗಿತ್ತು ಈ 1 ವರ್ಷ, ಹಂಗೆ ಅದೊಂದು ಮಿಸ್ ಆಯ್ತು. ನೆಕ್ಸ್ಟ್ ನನಗೆ ಇವೆಂಚುಲಿ ಲಾಸ್ಟ್ ಸಿಚುವೇಶನ್ ಬಂದ್ರೆ ಸರ್ಕಾರಕ್ಕೆ ಇನ್ಫ್ಲೋ ಇರಲ್ಲ. ಅಲ್ಲ, ಸರ್ಕಾರಕ್ಕೆ ನಿಮ್ಗೆ ಟ್ಯಾಕ್ಸ್ ಒರಿಜಿನಲ್ ಬರ್ತಾ ಇರುತ್ತೆ. ಇವಾಗ ಒಂದು ಫಾರ್ ಎಕ್ಸಾಂಪಲ್ ಎವ್ರಿ ಮಂತ್ 22nd GST ರಿಟರ್ನ್ ಫೈಲ್ ಮಾಡಬೇಕು. 23rd ಆದ್ರೆ 50 ರೂಪಾಯಿ ಬೀಳುತ್ತೆ. ಹೌದು. TDS ಎವ್ರಿ ಮಂತ್ 7th ಫೈಲ್ ಮಾಡಬೇಕು, ಇಲ್ಲ 200 ರೂಪಾಯಿ ಬೀಳುತ್ತೆ. ಅಲ್ಲ, 50 rupees 100 rupees 50 rupees ಪ್ಲಸ್ ನನಗೆ 100 ರೂಪೀಸ್ 200 ರೂಪೀಸ್ ಪೆನಾಲ್ಟಿ, 234E ಇಲ್ಲಿ 200 ರೂಪೀಸ್ ಪೆನಾಲ್ಟಿ ಹಾಕಿ ಹಾಕ್ತಾರೆ. ಬಿಡ್ಬೋದಾಗಿತ್ತು, ಇದು ಸ್ವಲ್ಪ ಬಿಟ್ಟು ಕೊಡ್ಬೋದಾಗಿತ್ತು. ಗಿವ್ ಅಂಡ್ ಟೇಕ್ ಪಾಲಿಸಿ, ಇವಾಗ ನಮ್ಮಿಂದಾನೇ ಗವರ್ಮೆಂಟ್ ರನ್ ಆಗೋದು, ನಾವು ಕೊಡೋ ಟ್ಯಾಕ್ಸಸ್ ಇಂದಾನೇ ಗವರ್ಮೆಂಟ್ ರನ್ ಆಗೋದು. ಐ ಅಗ್ರೀಡ್ ವಿತ್ ಇಟ್. ಬಟ್ ಸಮ್ವೇರ್ ದ ಕಂಪ್ಲೈನ್ಸ್ ವಿಚ್ ಇಸ್ ಬೀನ್ ವೆರಿ ಟಫ್ ಆನ್ ಅಸ್, ಅದನ್ನು ಅದೇ ಥರನೇ ಕಂಟಿನ್ಯೂ ಮಾಡಬೇಕು ಅಂದರೆ ತಪ್ಪಾಗುತ್ತೆ. ಸೆಕೆಂಡ್, ವೆನ್ ವಿ ಟಾಕ್ ಅಬೌಟ್ ಬಿಸ್ನೆಸ್ ಎಂಟಿಟೀಸ್, ಅವ್ರಿಗೆ ಆಗ್ತಾ ಇರೋಂಥ ಶಾಕು ಪ್ಲಸ್ ಸೈಕಲಾಜಿಕಲ್ ಇಶ್ಯೂಸು, ಹೆಂಗೆ ಇವಾಗ ಇವ್ರು ಎಂಪ್ಲಾಯೀಸ್ನ ಹೆಂಗೆ ರಿಟೈನ್ ಮಾಡ್ಕೋಬೇಕು, ಅವ್ರಿಗೆ ಇವಾಗ ನಾನು ಖರ್ಚು ಮಾಡಿರೋಂಥ ಎಕ್ಸ್ಪೆಂಡಿಚರ್ಸ್ಗೆ ಸೆಕ್ಷನ್ 35 ವೆಯ್ಟೆಡ್ ಡಿಡಕ್ಷನ್ ಕೊಡ್ತಾರೆ. ಏನೋ ನೀನು ಒಂದು ಪ್ರಯಾರಿಟಿ ಸೆಕ್ಟರ್ ಬಿಸ್ನೆಸ್ಗೆ ಹೋದ್ರೆ 100 ರೂಪಾಯಿ ಖರ್ಚು ಮಾಡಿದ್ರೆ 150 ರೂಪಾಯಿ ಕೊಡ್ತೀನಿ ಡಿಡಕ್ಷನ್ ಅಂತಾರೆ. ಆ ಡಿಡಕ್ಷನ್ ಬಗ್ಗೆ ಮಾತಾಡಲಿಲ್ಲ. ನನಗೆ ಈ ಕೊರೋನಾ ಟೈಮಲ್ಲಿ ಒಂದು ಎಕ್ಸ್ಟ್ರಾ ಡಿಡಕ್ಷನ್ ಕೊಡ್ಬೋದಾಗಿತ್ತಲ್ಲ. ನಾವೇನು ವರ್ಷ ಕೇಳ್ತಾ ಇದ್ದೀರಾ ಡಿಡಕ್ಷನ್? ನಮಗೂ ಬಿಸ್ನೆಸ್ ಏಟ್ ಬಿದ್ದಿದೆ ಈ ವರ್ಷ, ಟ್ಯಾಕ್ಸ್ ಕಟ್ಟದೇ ಇರೋವಂಥ ಸಿಚುವೇಶನಲ್ಲಿ ಇದ್ದೀರಿ. ನಾವು ಪೆನಾಲ್ಟೀಸ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಫೈನ್ಸ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮಗೆ ಏನೋ ಫೈನು ಪೆನಾಲ್ಟಿಯಿಂದನೇ ಗೌರ್ಮೆಂಟ್ ರನ್ ಮಾಡೋ ಥರ ಕಂಪ್ಲೈನ್ಸಸ್ ಮಾಡಿಬಿಟ್ರೆ ನಮಗೂ ಅದ್ರ ಮೇಲೆ ಟ್ರಸ್ಟ್ ಡೆಫಿಸಿಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಪ್ಲಾಟ್ಫಾರ್ಮ್ ಒಂದ್ಸರಿ ಗಮನ ಹರಿಸಬಹುದಾಗಿತ್ತು ಅಂತ. ಇಲ್ಲ ಸರ್, ನಿಜವಾಗ್ಲೂ ನಾವು ಇದನ್ನ ಪಾಸಿಟಿವ್ ಆಟಿಟ್ಯೂಡ್ ಇಂದ ನೋಡೋಣ. ಯಾಕಂದ್ರೆ ಪ್ರತಿ ವರ್ಷದ ವಾತಾವರಣ ಬೇರೆ, ಈಗಿನ ಕೋವಿಡ್ ನಂತರದ ಭಾರತದ ಸ್ಥಿತಿಗತಿ ಬೇರೆ. ಈ ಸಂದರ್ಭದಲ್ಲಿ ಇಡೀ ಭಾರತ ಒಂದಾಗಿ ಕೋವಿಡ್ ಅನ್ನು ಎದುರಿಸಬೇಕಾಗಿದೆ, ಆರ್ಥಿಕ ಸುಸ್ಥಿತಿಯನ್ನು ತರಬೇಕಾಗಿದೆ. GST ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನುವಂಥದ್ದು ಅದು ಒಂದೇ ರಾತ್ರಿಯಲ್ಲಿ ಓವರ್ ನೈಟಲ್ಲಿ ಸಂಪೂರ್ಣ ರಿಫಾರ್ಮ್ ಮಾಡ್ಲಿಕ್ಕಾಗಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಅವರ ಸ್ಪೀಚ್ ಅಲ್ಲೇ ಅದನ್ನು ಒಪ್ಕೊಂಡಿದ್ದಾರೆ. ಈಗಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡುವಾಗ ಬಜೆಟ್ ಪ್ರೆಸೆಂಟೇಷನ್ ಹೇಳಿದ್ರು, ಕಾಶ್ರಾ ಅವರು ಅದನ್ನ ಎಂಡೋರ್ಸ್ ಮಾಡಿದ್ರು. ಇದರಲ್ಲಿ ಇರುವಂತಹ GSTಯಲ್ಲಿ ಇರುವಂತಹ ಇನ್ನಷ್ಟು ಗೊಂದಲಗಳನ್ನ ಸರಳೀಕರಣ ಮಾಡಲಿಕ್ಕೆ ಈ ಕ್ರಮವನ್ನು ಘೋಷಣೆಯನ್ನ ಮಾಡಿದ್ದಾರೆ. ಆ ವ್ಯಕ್ತಿಗಳೆಲ್ಲ ಆ ಪ್ಲಾಟ್ಫಾರ್ಮ್ ಅಲ್ಲಿ ಇರೋಲ್ಲ, ICU ನಲ್ಲಿ ಇದ್ರು. ಅವ್ರು ಇದರಿಂದ ಒಂಚೂರು ಡಿಸ್ಚಾರ್ಜ್ ಆಗ್ತೀವಿ ಅಂತ ಆಚೆಗೆ ಹೊರಗ್ ಬಿಟ್ಟಿಲ್ಲ ಅನ್ನೋದು ಅವ್ರ ಮಾತಷ್ಟೇ. ಒಂದು ದಿನ ಒನ್ ಡೇ ಡಿಲೇ ಆಯ್ತು. ಪಾಯಿಂಟ್ ಹೇಳ ಹರೀಶ್ ಅವರೇ, GST ಮೇಲೆ GST ಈಗ ಬಂದ್ಬಿಟ್ಟು 4 ವರ್ಷ ಆಯ್ತಲ್ಲ. ಈ 4 ವರ್ಷದ ಮುಂಚೆ ಕಮರ್ಷಿಯಲ್ ಟ್ಯಾಕ್ಸ್ ಇತ್ತು, ಸೆಂಟ್ರಲ್ ಎಕ್ಸೈಸ್ ಇತ್ತು. ಆ ಸೆಂಟ್ರಲ್ ಎಕ್ಸೈಸ್, ಕಮರ್ಷಿಯಲ್ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್ ಮೇಲೆ GST ನಂಬರ್ ಅಲಾಟ್ ಮಾಡಿದ್ರು. ಅದು ಹೋಗಿರೋದು 76 lakhs ಮಾತ್ರ. ಅಂದರೆ 72 ವರ್ಷ ಆದ್ರೂ 76 lakhs ಪೀಪಲ್ ಓನ್ಲಿ ವೇರ್ ಪೇಯಿಂಗ್ ಟ್ಯಾಕ್ಸಸ್. ಅದಾದಮೇಲೆ ಡೈರೆಕ್ಟ್ GST ಬಂದಮೇಲೆ ಇವಾಗಕ್ಕೆ ಈಗ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ 11 crores ಇದ್ದಾರೆ MSMEಗಳು. ಬೇರೆ ಬಿಸ್ನೆಸ್ ಮೆನ್ಗಳು, ಹೋಲ್ಸೇಲರ್ ಟ್ರೇಡರ್ಸ್ 6 crores ಇದ್ದಾರೆ. 18 crores ಬಿಸ್ನೆಸ್ ಮೆನ್ನಲ್ಲಿ GST ರಿಜಿಸ್ಟ್ರೇಷನ್ ಮಾಡಿದ್ರು 1.4 crores ಓನ್ಲಿ. 1.4 crores ಇವಾಗ ಈ 1.2 lakhs ಬಂತಲ್ಲ, ಲಾಸ್ಟ್ ಮಂತ್ 1.15 ಬಂತು, ಅದಕ್ಕಿಂತ 10 ಪಾಯಿಂಟ್ ಬಂತು. ಅದಕ್ಕಿಂತ ಮುಂಚೆ ಕೋವಿಡ್ ಪೀರಿಯಡ್ನಲ್ಲಿ 70,000, 80,000, 90,000 crores ಬಂತು. ಆದರೆ ಇವಾಗ ಅದು ಯಾಕೆ ಜಾಸ್ತಿ ಆಯ್ತಂದ್ರೆ ಅವರು ಈಗ ಈ ಡುಪ್ಲಿಕೇಟ್ ಬಿಲ್ ಮಾಡುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿದ್ದಾರೆ. ಈ ಡುಪ್ಲಿಕೇಟ್ ಬಿಲ್ ಮಾಡೋದು ಸ್ಟಾಪ್ ಆಗಿದೆ, ಆದರೆ ಟ್ಯಾಕ್ಸ್ ಕಟ್ಟೋರು ಜಾಸ್ತಿ ಆಗಿಲ್ಲ. ಸರ್, ನನ್ನ ಪಾಯಿಂಟ್ ಇರೋದಿಷ್ಟೇ. ಐ ಹ್ಯಾವ್ ನೋ ಡಿಸ್ಪ್ಯೂಟ್ಸ್ ಅಬೌಟ್ GST ಆ್ಯಂಡ್ ದ ಎಕ್ಸಿಕ್ಯೂಷನ್ ಮೆಕ್ಯಾನಿಸಮ್. ವಿ ಹ್ಯಾವ್ ಗಾನ್ ಥ್ರೂ ಅ ರಫ್ ಪ್ಯಾಚ್. ಏನೋ ನಮ್ಮ ಬಿಸ್ನೆಸ್ ಇರ್ಬೋದು, ಕ್ಲೈಂಟ್ಸ್ ಇರ್ಬೋದು, ಅವರಿಗೆ ಈ ಕಂಪ್ಲೈನ್ಸು ಈ ಡೇಯಲ್ಲಿ ರಿಟರ್ನ್ ಫೈಲ್ ಮಾಡಬೇಕು, ಆ ಡೇಯಲ್ಲಿ ಕಟ್ಟಿಲ್ಲ ಅಂದರೆ ಇಷ್ಟು ಇಂಟ್ರೆಸ್ಟ್ ಬೀಳುತ್ತೆ, ಅಷ್ಟು ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೋದಾಗಿತ್ತಲ್ಲ. ಐ ಆಮ್ ನಾಟ್ ಏನು ಇಲ್ಲಿ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿ ಕೇಳ್ತಾ ಇಲ್ಲ. ಎಸ್, ದೇರ್ ವಾಸ್ ಅಡಿಕ್ವೇಟ್ ರೀಸನ್ಸ್ ಫಾರ್ ಮೀ ನಾಟ್ ಟು ಫೈಲ್ ಮೈ ರಿಟರ್ನ್. ನನಗೆ ಪ್ರೊಫೆಷನಲ್ ರಿಸೋರ್ಸ್ ಸಿಗಲಿಲ್ಲ, ಸೊ ನಾನು ಲೇಟ್ ಆಗಿದೆ. ಆ ಲೇಟ್ಗೂ ನೀನು ಈಗ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು. ಕೋವಿಡ್ ಟೈಮಲ್ಲಿ ಯಾವ ಸಬ್ ರಿಜಿಸ್ಟರ್ ಆಫೀಸ್ ಇತ್ತು? ನಾನು ಅಗ್ರಿಮೆಂಟ್ ಎಂಟರ್ ಆದೆ, ನಾನು TDS ಮಾಡಬೇಕು. ಅಗ್ರಿಮೆಂಟ್ ಡೇಟಿಂದ ಇವತ್ತವರೆಗೂ TDS ಮಾಡೋವರೆಗೂ ನೀವು ಇಂಟ್ರೆಸ್ಟ್ ಆಗ್ತೀರಾ ನನಗೆ? ಆ ಇಂಟ್ರೆಸ್ಟ್ ಯಾರು ಕಟ್ಟೋದು? ಒಂದೇ ಒಂದು ಎಕ್ಸಾಂಪಲ್, 4 ಲಕ್ಷ TDS ಕಟ್ಟಬೇಕಾಗಿತ್ತು, 6.25 ಲಕ್ಷ ಕಟ್ತಾರೆ ವಿತ್ ಇಂಟ್ರೆಸ್ಟ್. ಅದೆಲ್ಲ ಎಲ್ಲೋಯ್ತು? ಅವ್ರು ಹೊರಡ್ತಾರ ಫೈನಲ್ ಮಾರ್ಕ್ಸ್ ಕೇಳ್ಬಿಡ್ತೀನಿ ರಾಜು ಅವ್ರದ್ದು ಪ್ಲೀಸ್.
ನಿರ್ಮಲಾ ಸೀತಾರಾಮನ್ ಅವರು MSME ಕುರಿತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಒತ್ತನ್ನು ಕೊಟ್ಟಿದ್ದಾರೆ. ಆನಂತರ GSTಯಲ್ಲಿ ಆಗಿರುವಂತಹ ಈ ಗೊಂದಲಗಳನ್ನು ಬಗೆಹರಿಸೋದಕ್ಕಾಗಿಯೇ ಡಿಸ್ಪ್ಯೂಟ್ ರೆಸಲ್ಯೂಷನ್ ಕಮಿಟಿಯನ್ನ ಇವತ್ತು ಫಾರ್ಮ್ ಮಾಡಿದ್ದಾರೆ. ಸರ್ ಅದು ಇನ್ಕಮ್ ಟ್ಯಾಕ್ಸ್ GST ಬರೀ ಇನ್ಕಮ್ ಟ್ಯಾಕ್ಸ್ ಅದೇ ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಇಸ್ ಅ ಇಂಡಿಪೆಂಡೆಂಟ್ ಇಶ್ಯೂ ಅಲ್ಲ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ವಿವಾದ ವಿಶ್ವಾಸ ಅದು 31 ಜನವರಿಗೆ ಮುಗಿದೋಯ್ತು. ಅದಾದ್ಮೇಲೆ ನಿಮ್ಗೆ ಏನಾದ್ರು ರೆಸಲ್ಯೂಷನ್ ಡಿಸ್ಪ್ಯೂಟ್ ಏನಾದ್ರು ಇತ್ತು ಅಂದ್ರೆ ರಿಸಾಲ್ವ್ ಮಾಡ್ಕೋಬೇಕು. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಮಾಡ್ಕೋಬಹುದು. 50 ಲಕ್ಷದವರೆಗೂ ಟರ್ನ್ ಓವರ್ ಇರಬೇಕು, 10 ಲಕ್ಷದವರೆಗೂ ಇನ್ಕಮ್ ಇರಬೇಕು ಅಂತ ಅವ್ರು ಹೋಗಿ ರೆಸಲ್ಯೂಷನ್ ಮಾಡ್ಕೋಬಹುದು. ಕ್ವಶನ್ ಇಸ್ GST ಹಾರ್ಡ್ಲಿ 15 ಸೆಕೆಂಡ್ಸ್ ಕೂಡ ಮಾತಾಡಿಲ್ಲ. ಅಲ್ಲ, GST ರಿಫಾರ್ಮೇಷನ್ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. GST ನೋಡಿ, ಇವತ್ತು GST ರಿಜಿಸ್ಟ್ರೇಷನ್ ಆಗಿರುವಂತಹ ಸಂಖ್ಯೆ ಅಲ್ಲ, ಸರ್ಕಾರಗಳು ಎಲ್ಲವೂ ಬಂದು ಹೋದವು. ಆದ್ರೆ ಎಕನಾಮಿಕ್ ರಿಫಾರ್ಮೇಷನ್ ಒಂದು ತರಬೇಕು ಅಂತ ಹೇಳಿದ್ರೆ ಇದು GST ಬಿಜೆಪಿ ಪಕ್ಷದ್ದೇ ಅಲ್ಲ, ಎಲ್ಲಾ ಪಕ್ಷಗಳು ಸೇರಿದ್ದಾವೆ. ಆದ್ರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಆಗಲೇಬೇಕಾಗಿತ್ತು. ಸರ್, ಒನ್ ನೇಷನ್ ಒನ್ ಟ್ಯಾಕ್ಸ್ ಆದ್ರೆ ಪರವಾಗಿಲ್ಲ, ಒನ್ ನೇಷನ್ ಮಲ್ಟಿಪಲ್ ಫೈನ್ಸ್ ಮಲ್ಟಿಪಲ್ ಪೆನಾಲ್ಟೀಸ್ ಆಗ್ತದೆ. ಅಲ್ಲ, ಅದನ್ನ ಯಾರು ಟ್ಯಾಕ್ಸ್ ಅನ್ನ ಕಳ್ಳತನ ಮಾಡ್ತಾ ಇದ್ದಾರೆ, ಯಾರು GST ಪೇ ಮಾಡೋದನ್ನ ತಪ್ಪಿಸ್ಕೊಳ್ತಾ ಇದ್ದಾರೆ, ತೊಂದರೆ ಇಲ್ಲ, ಮಾಡಿ ಅವ್ರಿಗೆ ಮಾಡಿ ಇದನ್ನ ಫೈಲ್ ಮಾಡಿಲ್ಲ ಅಂದ್ರೆ ಈ ರೇಟು ನೀನು ಇಂಟ್ರೆಸ್ಟ್ GST ಕಟ್ಟಿಲ್ಲ ಅಂದ್ರೆ ನಾವು 130 ಕೋಟಿ ಜನಸಂಖ್ಯೆಯಲ್ಲಿ ಟ್ಯಾಕ್ಸ್ ಪೇಯರ್ಸ್ ನಮಗೆ ಸಿಗ್ತಾ ಇರುವಂತದ್ದು 5-6 ಕೋಟಿ ಮಾತ್ರ. ಸರ್, ಅದಕ್ಕಾಗಿ ನಾವು 120 ಕೋಟಿ ಜನರ ಸುರಕ್ಷತೆಯನ್ನ ಈ ದೇಶ, ಈ ಸರ್ಕಾರ ನಡೆಸಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಇಂಜೆಕ್ಷನ್ ಆಗ್ಬೇಕಲ್ಲ, ಎಲ್ಲೋ ಒಂದ್ ಕಡೆ ಆಪರೇಷನ್ ಆಗ್ಬೇಕಲ್ಲ, ಎಲ್ಲೋ ಒಂದ್ ಕಡೆ ಸುಧಾರಣೆಯನ್ನ ನಾವು ತರಬೇಕಲ್ಲ. ಇಲ್ಲಿ ಒಂದು ಅಟ್ಮಾಸ್ಫಿಯರ್ ಆಗ್ಬೇಕು ಸರ್ಕಾರದ ವ್ಯವಸ್ಥೆನಲ್ಲಿ. ಯಾರು ಸಿನ್ಸಿಯರ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಅವ್ರು ಎನ್ಕರೇಜ್ ಮಾಡೋಂಥದ್ದು. ನೀವು ಹರಾಸ್ ಮಾಡೋದಾದ್ರೆ ನೀವು ಯಾರು ಟ್ಯಾಕ್ಸ್ ಪೇನೇ ಮಾಡದೆ ಎಲ್ಲ ರೀತಿಯಲ್ಲೂ ಕೂಡ ಮ್ಯಾನಿಪುಲೇಟ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾ ಇರೋಂಥವ್ರ ಮೇಲೆ ಏನೂ ಕ್ರಮ ಇರೋದಿಲ್ಲ. ಯಾರು ಹೋಗಿ ಸಿನ್ಸಿಯರ್ ಆಗಿ ಟ್ಯಾಕ್ಸ್ ಪೇ ಮಾಡ್ತಾನೆ ಅವನ ಮೇಲೆ ಎಲ್ಲ ಕ್ರಮಗಳನ್ನು, ಅವನಿಗೆ ಫೈನ್ ಹಾಕ್ತೀರಿ, ಮತ್ತೊಂದು ಹಾಕ್ತೀರಿ, ಅವ್ನಿಗೆ ಹರಾಸ್ ಮಾಡ್ತೀರಿ ಅಂತ ಹೇಳಿದ್ರೆ ಹಾಗಾಗಿ ಏನಾಗುತ್ತೆ, ಇನ್ನೊಂದಷ್ಟು ಜನ ಟ್ಯಾಕ್ಸ್ ಯಾರು ಬರೋದೇ ಇಲ್ಲ. ಅವನೇ ಜ್ಞಾನಾಂಗಿರ್ಬೇಕು ಅಂತ ಯೋಚನೆ. ಒಂದು ಪಾಯಿಂಟ್. ಸೆಕೆಂಡ್, ಇವ್ರು ಹೇಳಿದ್ದು 130 ಕೋಟಿ ಜನ ಇದ್ದಾರೆ, ಎಷ್ಟು ಜನ GST ಇದ್ದಾರೆ, ಅದರಲ್ಲಿ ಆಲ್ಮೋಸ್ಟ್ 60% ಅಗ್ರಿಕಲ್ಚರ್ ಇಷ್ಟೇ ಅಲ್ವಾ? ಅವ್ರ ಹೆಂಗ್ GST ಪರ್ವ್ಯೂಲ್ ಬರೋಕ್ಕಾಗುತ್ತೆ? ಒಂದಷ್ಟು ನಾವು 100ಕ್ಕೆ 100 GSTಯನ್ನ ಸುಧಾರಣೆ ಮಾಡಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಸರ್ಕಾರನೇ ಒಪ್ಕೊಂಡಿದೆ. ಆದ್ರೆ ನಾವು ಎಷ್ಟು ದೊಡ್ಡ ಜನಸಂಖ್ಯೆ ಇರುವಂತಹ ದೇಶದಲ್ಲಿ, ಎಷ್ಟು ದೊಡ್ಡ ನೆಟ್ವರ್ಕ್ ಇರುವಂತಹ ದೇಶದಲ್ಲಿ ಓವರ್ ನೈಟ್ ಅಲ್ಲಿ ನೀವು GSTಯನ್ನ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸರ್ಕಾರ ಒಂದು ರಿಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಬಹಳಷ್ಟು ವರ್ಷಗಳು ಬೇಕಾಗ್ತವೆ. ಹಾಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, GSTಯನ್ನ ಮತ್ತಷ್ಟು ಸರಳೀಕರಣ ಮಾಡೋದಕ್ಕೆ ಏನೆಲ್ಲ ಕ್ರಮ ತಗೊಳ್ತೀವಿ ಅಂತ ಹೇಳಿ. ಇನ್ನು ಮುಂದೆ ಈ ಸರ್ಕಾರ ಆತ್ಮನಿರ್ಭರ ಭಾರತದಲ್ಲಿ GSTಯನ್ನ ಪೇ ಮಾಡುವಂತವರಿಗೆ ಸನ್ಮಾನ್ಯ ಸುದರ್ಶನ್ ಅವರು ಹೇಳಿದಾಗೆ ಯಾರು ಹಾನೆಸ್ಟ್ ಪೇಯರ್ ಇದ್ದಾರೆ ಅವರನ್ನ ಗೌರವದಿಂದ ನೋಡ್ಕೊಳ್ಳುವಂತಹ ವ್ಯವಸ್ಥೆ GSTಯಲ್ಲಿ ಬರಬೇಕು ಅಂತೇಳಿ ನಾನು ಹೇಳ್ತೇನೆ. ನನಗೆ ಆತ್ಮವಿಶ್ವಾಸ ಇದೆ, ನಾವು ಅದನ್ನ ತರ್ತೇವೆ ಅಂತ ಹೇಳಿ. ಆನಂತರ ಯಾರು GSTಗೆ ಮೋಸ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಪೆನಲೈಸ್ ಆಗುವಂತಹ ಸಿಸ್ಟಮ್ ತಂದ್ರೆ ಇಡೀ ಭಾರತದಲ್ಲಿ ಹೆಲ್ತ್, ಎಜುಕೇಶನ್, ಇನ್ಫ್ರಾಸ್ಟ್ರಕ್ಚರ್, ವಾಟರ್ ಸಪ್ಲೈ ಈ ಎಲ್ಲಾ ಸಿಸ್ಟಮ್ ಅನ್ನ ನಾವು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದೆ. ಥ್ಯಾಂಕ್ ಯು ರಾಜು ಅವರೇ, ಸ್ಟುಡಿಯೋಗೆ ಬಂದು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಕುಡಚಿಯ ಮಾನ್ಯ ಶಾಸಕರು ಸನ್ಮಾನ್ಯ P. ರಾಜು ಅವರನ್ನ ಕಳಿಸ್ಕೊಡ್ತೀವಿ, ಅದರ ಚರ್ಚೆಯನ್ನು ಮುಂದುವರಿಸ್ತೀನಿ. ಅಫ್ಕೋರ್ಸ್ ಕಾಂಗ್ರೆಸ್ ನಿಂದ ಮಗದೊಬ್ಬರು ಜಾಯಿನ್ ಆಗ್ತಿದ್ದಾರೆ ಕೆಲವೇ ಕ್ಷಣದಲ್ಲಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ನಮೋ ಸರ್ಪ್ರೈಸ್. ಇವತ್ತು ಬಜೆಟ್ ಅಂತೂ ಮಂಡನೆ ಆಯಿತು. ಇದೀಗ ಸ್ಟುಡಿಯೋದಲ್ಲಿ ಮಗದೊಬ್ಬರು ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ GV ಕೃಷ್ಣ ಅವರು. ಕೃಷ್ಣ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಜೆಟ್ ಏನು ಅನ್ನಿಸ್ತು ನಿಮಗೆ, ನಿಮ್ಮ ಪಕ್ಷ? ಅದೇ, ಇವತ್ತಿನ ಪರಿಸ್ಥಿತಿಗೆ ಇಂಥ ಹೆಚ್ಚು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇಂಪಾರ್ಟೆಂಟ್ ನಾನು ಹೇಳಿ ಇಷ್ಟಪಡ್ತೀನಿ ಅಂದರೆ, ಈ ಕಷ್ಟದ ಸಮಯದಲ್ಲೂ ಸಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿಲ್ಲ, ಅಂದರೆ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿಲ್ಲ. ಅದು ಭಾಳ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಕಷ್ಟ. ಈವನ್ ಕಾಂಗ್ರೆಸ್ ನಾಯಕರೇ ಹೇಳಿದರು, ಏನು ನಿಮಗೆ ಅಮೇರಿಕಾ ಬೇರೆ ಯುರೋಪ್ ಎಲ್ಲ ಅಷ್ಟೊಂದು ಖರ್ಚು ಮಾಡ್ತಿದೆ, ನಿಮ್ಗೆ ಕೊಡಲಿಕ್ಕೇನು, ಖರ್ಚು ಮಾಡಲಿಕ್ಕೇನು ಅಂತ. ಇವಾಗ ಅದನ್ನೇ ಯಾಕೆ ಖರ್ಚು ಮಾಡಿದ್ರಿ ಅಂತ ಕೇಳ್ತಾರೆ. ಹಾಗೆ ಈಗ ನೋಡಿ, ನಮ್ಮ GDPಗೆ ಅರೌಂಡ್ 9.8% ಅಷ್ಟು ಫಿಸ್ಕಲ್ ಡೆಫಿಸಿಟ್ ಮೇಂಟೈನ್ ಮಾಡಿದ್ದಾರೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಅದರಲ್ಲೂ 23%
ಫಸ್ಟ್ ಕ್ವಾರ್ಟರು ನೆಕ್ಸ್ಟ್ ಕ್ವಾರ್ಟರ್ಲಿ 7.5%, 7% ಅಷ್ಟು ಕಡಿಮೆ ಆದಾಯ ಇದ್ದಾಗಲೂ ಸಹ ಇಷ್ಟು ಮಾಡಿರೋದು ಬಹಳ ಕಷ್ಟದ ಕೆಲಸ. ಮಾಡ್ಬೋದಾಗಿತ್ತು, ಆದ್ರೆ ಆ ಕಡೆ ನೋಡ್ಲಿಲ್ಲ ಅಂತಿದ್ರು. ಅಲ್ಲ, ಮಾಡ್ಬೋದಾಗಿತ್ತಲ್ಲ, ರೆವಿನ್ಯೂನೇ ಇಲ್ಲ. ಇದು ಸಾಮಾನ್ಯ ವರ್ಷ ಅಲ್ಲ, ಇದು ಅಸಾಮಾನ್ಯ ವರ್ಷ. ಯಾರು ನೋಡಿಲ್ದ ಇರುವಂತದ್ದು ಒಂದು ಕ್ರೈಸಿಸ್ ಇದು. ಇದರಲ್ಲಿ ನಮ್ಮ ಆರೋಗ್ಯ ಇದು ಇವ್ರ ರಿಯಾಕ್ಷನ್ಸ್ ಏನಾದ್ರು ನೋಡ್ಬೋದಿತ್ತಲ್ಲ, ಬೇರೆ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಏನಿದ್ದಾವೆ ಅಂತ ಹೇಳಿ ಆಲ್ ಇಂಡಿಯಾ ಲೆವೆಲ್ ಅಂಡ್ ಅಟ್ ದ ಸ್ಟೇಟ್ ಲೆವೆಲ್ ಅದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅಲ್ಲ ನಿಮಗೆ ಡಿಸ್ಕಷನ್. ಇದಕ್ಕೆ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ, ಬರುತ್ತೆ. ಡಂಪ್ ಆಗ್ತದೆ, ಎಲ್ಲ ಅಪ್ಲೈ ಮಾಡ್ತೀವಿ ನಾವು. ಪ್ಲೀಸ್ ಮಿನಿಸ್ಟರ್ ಇರ್ಬೋದು, ಲೀಡರ್ ಆಫ್ ದ ಅಪೋಸಿಷನ್ ಇರ್ಬೋದು, ಅವ್ರಿಗೆ ಆಚೆ ಬಂದು ಕೊಡ್ಬೇಕಷ್ಟೇ. ಎಲ್ಲ ಕಡೆ ತಗೋತಾ ಇದೀವಿ, ಬಂದ ತಕ್ಷಣ ಡಂಪ್ ಆದ ತಕ್ಷಣ ಕೊಡ್ತೀನಿ ನಿಮಗೆ. ಕ್ಯೂರಿಯಸ್ ಟು ನೋನ ಸರ್, ಬೇರೆಯವ್ರು ಏನು ಅಂತ ಹೆಂಗ್ ಟ್ರೀಟ್ ಮಾಡ್ತಿದ್ದಾರೆ ಬೇರೆಯವರೆಲ್ಲ ಹೆಂಗೆ. ಅಫ್ಕೋರ್ಸ್ ಕಾಂಗ್ರೆಸ್ನವ್ರಿಗೆ ಡೆಫಿನೆಟ್ ಆಗಿ ಒಪ್ಪಕ್ಕೆ ರೆಡಿ ಇರಲ್ಲ. ಅಫ್ಕೋರ್ಸ್ ಬಿಜೆಪಿಯವರು ಆಸ್ ಕೃಷ್ಣ ಅವರು ಸರಿ ಇದಕ್ಕಿಂತ ಇನ್ನೇನು ಮಾಡೋಕೆ ಸಾಧ್ಯ ನಾವು ಅಂತ ಕೇಳ್ತಿದ್ದಾರೆ. ಆನ್ಸರ್ ಕೂಡ ಏನು ಕೊಟ್ಬಿಡಿ ಸರ್. ಇದೆಲ್ಲ ಇದೆ ಆಸ್ ಯೂಶುವಲ್. ಇದೆಲ್ಲ ಸರ್ಕಾರದ ವ್ಯವಸ್ಥೆನಲ್ಲಿ ಈ ಜಾಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ರೆ ಏನ್ ಮಾಡಬಹುದಾಗಿತ್ತು, ನಾವು ಇಷ್ಟೇ ಮಾಡಕ್ ಸಾಧ್ಯ, ಇದಕ್ಕಿಂತ ಇನ್ನೇನು ಒಂದು ತಿಳ್ಕೊಳ್ಳಿ ಅಂತ ಹೇಳಿದ್ರು ಕೃಷ್ಣ ಅವರು. ಈಗ ಒಂದು ಸರ್ಕಾರ ನಾರ್ಮಲ್ ಸಿಚುಯೇಷನ್ ನಲ್ಲಿ ಯಾರು ಬೇಕಾದ್ರೂ ಸರ್ಕಾರ ಮಾಡ್ಬೋದು, ಆಡಳಿತ ಮಾಡುವಂಥದ್ದು, ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಆದರೆ ಒಂದು ಕ್ರೈಸಿಸಲ್ಲಿ ಇಂಪಾರ್ಟೆಂಟ್. ಒಂದು ಕ್ರೈಸಿಸಲ್ಲಿ ನೀವು ಹೇಗೆ ಮಾಡಿದ್ರಿ, ಹೇಗೆ ಮಾಡಬೇಕು ಅಂತ ಇದ್ದೀರಾ, ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಾ. ನೀವು ಎಷ್ಟು ನಗೆಪಾಟ್ಲಾಯಿತು. ನೀವು ಕಾರ್ಮಿಕರನ್ನ ಟ್ರೀಟ್ ಮಾಡಿದ್ದು ಕೇಂದ್ರ ಸರ್ಕಾರ ಎಷ್ಟು ನಗೆಪಾಟ್ಲಿಗೆ. ಅದು ಒಂದು ಕ್ರೈಸಿಸ್ನಲ್ಲಿ ಒಂದು ವೆಲ್ಫೇರ್ ಮೆಜರ್ಸನ್ನು ನೀವು ಸರಿಯಾದಂಥ ರೀತಿಯಲ್ಲಿ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ನೀವು ಕಾರ್ಮಿಕರು ಭಾಳ ಈಗ ರೈತರು ಕಾರ್ಮಿಕರನ್ನ ನಿರ್ಲಕ್ಷ್ಯ ಮಾಡಿ ದೇಶದ ಪ್ರಗತಿಯನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತಾ ನೀವು? ಸರ್, ನಾವು ಅವ್ರನ್ನ ಹೆಂಗೆ ನಾವು ಟ್ರೀಟ್ ಮಾಡ್ತೀವಿ? ಒಬ್ಬ ಸೈನಿಕನನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ದೇಶದ ಪ್ರಗತಿಯನ್ನು ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಒಬ್ಬ ಶಿಕ್ಷಕನ ಅವಶ್ಯಕತೆಗಳನ್ನು ಗಮನಿಸದೇ ಇದ್ದರೆ ನಾವು ಶಿಕ್ಷಣದ ವ್ಯವಸ್ಥೆನ ನಾವು ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಪ್ರಗತಿ ಆಗಕ್ಕೆ ಸಾಧ್ಯ ಆಗುತ್ತಾ? ಹಾಗಾಗಿ ಒಂದು ಕ್ರೈಸಿಸನ್ನು ನಾವು ಹ್ಯಾಂಗೆ ಹ್ಯಾಂಡಲ್ ಮಾಡಿದ್ವಿ, ಕ್ರೈಸಿಸಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ಕೊಟ್ರಿ, ಜನರನ್ನ ಹೇಗೆ ನಾವು ವೆಲ್ಫೇರ್ ಪ್ರೋಗ್ರಾಮ್ಸನ್ನು ನಾವು ಕೊಟ್ವಿ ಅನ್ನೋಂಥದ್ದು ಭಾಳ ಮುಖ್ಯ ಆಗುತ್ತೆ. ಸೊ ಹೀಗಾಗಿ ಕೋವಿಡ್ ನಗೆಪಾಟ್ಲ ರೀತಿಯಲ್ಲೇ ನಿರ್ವಹಣೆಯನ್ನು ಮಾಡ್ತು. ಒಂದು ವ್ಯಾಕ್ಸಿನ್ ಇತ್ತೀಚೆಗೆ ಬಂದ ಕೂಡಲೇ ಏನೋ ಮಹತ್ತರವಾದಂಥ ಸಾಧನೆಯನ್ನು ಮಾಡಿದ್ದೀವಿ ಅಂತ ಹೇಳಬೇಕಾದಂಥ ಅಗತ್ಯ ಏನಿಲ್ಲ. ಇಡೀ ಪ್ರಪಂಚದಲ್ಲೇ ಆಗಿರ್ತಕ್ಕಂಥ ಒಂದು ಸಂದರ್ಭ ಅದು. ಹಾಗಾಗಿ ಕ್ರೈಸಿಸಲ್ಲಿ ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ ನೀವು? ಒಂದು ನಿಮಿಷ ಮಾತಾಡಬೇಕಾದ ವಿಷಯ. ಖಂಡಿತ ಸುದರ್ಶನ್ ಅವ್ರ ಮಾತನ್ನ ನಾನು ಒಪ್ಪೋದಿಲ್ಲ. ಇದಕ್ಕೆ ನೀವು ಉದಾಹರಣೆ ಕೊಡ್ತೀನಿ. ವರ್ಲ್ಡ್ ಲೀಡರ್ಸ್, ನಾವು ಇಂಡಿಯಾದವ್ರು ಹೇಳೋದು ಬೇಡ, BJP ಕಾಂಗ್ರೆಸ್ ಅವ್ರು ಬೇಡ, ವರ್ಲ್ಡ್ ಲೀಡರ್ಸ್ ಏನು ಹೇಳಿದ್ದಾರೆ, ಇಂಡಿಯಾ ಹೇಗೆ ಮ್ಯಾನೇಜ್ ಮಾಡಿದೆ ಅಂತ ದಯವಿಟ್ಟು ಅವ್ರು ತೆಗೆದು ನೋಡಲಿ. ವರ್ಲ್ಡ್ ಬ್ಯಾಂಕ್ ಅವ್ರು ಹೇಳಿದ್ದಾರೆ, ಆಮೇಲೆ WHO ಅವ್ರು ಹೇಳಿದ್ದಾರೆ, ಇಟ್ಸ್ ಅನ್ ಅಸೆಟ್ ಫಾರ್ ಅಸ್, ಇಂಡಿಯಾ ಈಸ್ ಪ್ರೊಡ್ಯೂಸಿಂಗ್ ಸೋ ಮಚ್ ವ್ಯಾಕ್ಸಿನ್. ಅವರು ಮ್ಯಾನೇಜ್ ಮಾಡಿದ ರೀತಿ ಪ್ರಪಂಚದಲ್ಲಿ ಯಾರ ಕೈಲೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ. ಇಷ್ಟು ಹೇಳಿದ ಮೇಲೆ ಇನ್ನೂ ಅವ್ರು ಅರ್ಥ ಆಗ್ತಿಲ್ಲ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಕಾರ್ಮಿಕರ ವಿಷಯ ಹೇಳಿದ್ರು, ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೊಡಲಿಲ್ಲ. 8 ತಿಂಗಳು ಫ್ರೀ ರೇಷನ್ ಕೊಟ್ಟಿರುವಂಥ ದೇಶ ಇಂಡಿಯಾ ದೇಶ ಅಷ್ಟೇ. ಆ ಥರ ಕೊಟ್ಟಿದ್ದಾರೆ. ಆ ಕಂಡೀಷನ್ನಲ್ಲಿ ಆ ಡಿಸಿಷನ್ ತೊಗೊಂಡು ಅದನ್ನು ತಲುಪಿಸೋ ರೀತಿನೂ ಸಹ ಎಷ್ಟು ಚೆನ್ನಾಗಿತ್ತು. ಇದನ್ನು ಆಮೇಲೆ ಹೆಲ್ತ್ ಕೇರ್ ನೋಡಿ, ಯಾವ ಲೆವೆಲಲ್ಲಿತ್ತು ನಮ್ಮ ಹೆಲ್ತ್ ಕೇರು, ಅದನ್ನು ಯಾವ ಲೆವೆಲಿಗೆ ತಂದಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಮ್ಯಾನೇಜ್ಮೆಂಟ್, ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದೊಂದು ವಿಷಯನೂ ಒಂದೊಂದು ಸ್ಟೇಟ್ ಗೌರ್ಮೆಂಟ್ಗೆ ಒಂದೊಂದು ಸರ್ಕ್ಯುಲರ್ ಮಾಡಿ MHA ಕಳಿಸ್ತಾ ಇತ್ತು, ನೀವು ಈ ಥರ ನಡೆಸಬೇಕು ಅಂತ. ಇವ್ರನ್ನೇ ಬಿಟ್ಬಿಟ್ಟಿದ್ರೆ ಸ್ಟೇಟ್ ಗೌರ್ಮೆಂಟಲ್ಲಿ ಅಧ್ವಾನ ಆಗೋಗ್ತಿತ್ತು. ಒಂದೊಂದು ಸಣ್ಣ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಂಗೆ ಒಂದೊಂದು ಸರ್ಕ್ಯುಲರ್ ಕಳಿಸಿದ್ದಾರೆ, ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕಿಂತ ಏನ್ ಮಾಡ್ಲಿಕ್ಕೆ ಸಾಧ್ಯ ದಯವಿಟ್ಟು ಹೇಳಿ. ಇದೇ ಕಾಂಗ್ರೆಸ್ ಇರುವಂತ ಮಹಾರಾಷ್ಟ್ರ, ಕೇರಳನೇ ಸಾಕು. ವಿನೋದ್ ಅಂಡಿಗೇರಿ ಅವರು ಆರ್ಥಿಕ ವಿಶ್ಲೇಷಕರು, ಫೈನಾನ್ಸ್ ಎಕ್ಸ್ಪರ್ಟ್. ಸರ್, ಇದನ್ನ ಮೀರಿ ಬೇರೆ ಏನಾದ್ರು ಮಾಡಕ್ ಸಾಧ್ಯ ಇತ್ತು ಅಂತ ಅನ್ಸುತ್ತಾ? ಇಲ್ಲ, ನಾನೊಂದು ವಿಷಯ ಇಲ್ಲಿ ಹೇಳಕ್ ಬಯಸ್ತೇನೆ. ನಮ್ಮ ಎಲ್ಲ ಪ್ಯಾನಲಿಸ್ಟ್ ಕೇಳ್ಕೊಂಡೆ, ನಾನು ಒಪ್ಕೋತೀನಿ ಅವ್ರ ಹತ್ರ. ಈಗ ಹೇಗ್ ಮಾತಾಡ್ತೀವಿ ನಾವು ಸೆಂಟ್ರಲ್ ಬಜೆಟ್ ಬಂದಂತ ಸಂದರ್ಭದಲ್ಲಿ ಅಂದ್ರೆ, ಹೆಲ್ತ್ ಆಗಲಿ, ಎಜುಕೇಶನ್ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಈ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಕಾನ್ಸ್ಟಿಟ್ಯೂಷನ್ ನ ಸ್ವಲ್ಪ ನೋಡ್ಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಕ್ಸ್ಪೆಂಡಿಚರ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ? ಯೂಶುವಲಿ ನಾವೇನ್ ಹೇಳ್ತೀವಿ, ಹೆಲ್ತ್ ಆಗಲಿ, ಎಜುಕೇಶನ್, ಅಗ್ರಿಕಲ್ಚರ್, ಇದು ಸ್ಟೇಟ್ ಸಬ್ಜೆಕ್ಟ್ಸ್. ಇವು ಸೆಂಟ್ರಲ್ ಸಬ್ಜೆಕ್ಟ್ಸ್ ಹೌದು ಕೂಡ, ಕನ್ಕರೆಂಟ್ ಲಿಸ್ಟ್ ನಲ್ಲೂ ಕೂಡ ಇವೆ. ಆದರೆ ಮೇಜರ್ ರೆಸ್ಪಾನ್ಸಿಬಿಲಿಟಿ ಇನ್ ದೀಸ್ ಸೆಕ್ಟರ್ ರೆಸ್ಟ್ ವಿತ್ ದ ಸ್ಟೇಟ್ಸ್. ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಬ್ರಾಡ್ ಪಾಲಿಸಿ ಇನಿಷಿಯೇಟಿವ್ ಮಾಡಿ ಒಂದಿಷ್ಟು ರಿಸೋರ್ಸ್ ಅಲೋಕೇಶನ್ ಮಾಡಿ ಅದಕ್ಕೊಂದು ಡೈರೆಕ್ಷನ್ ಕೊಡ್ತದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ನೇ ಬಂದು ಮೋದಿ ಅವರು ಎಲ್ಲಾನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಹೇಳೋದಿಲ್ಲ. ಇಂಪ್ಲಿಮೆಂಟ್ ಮಾಡೋದು ಸ್ಟೇಟ್ ಲೆವೆಲ್ನಲ್ಲಿ ಆಗುತ್ತೆ. ಸೊ ಸ್ಟೇಟ್ ಓವರ್ ಆಲ್ ಪಾಲಿಸಿ ಅವರು ಸೆಂಟ್ರಲ್ದವ್ರು ಹೇಳ್ತಾರೆ. ಏನಾದ್ರೂ ಮಿಸ್ಟೇಕ್ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅನ್ನು ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಅದೇ ಪಕ್ಷ, ಸ್ಟೇಟ್ ಅಲ್ಲೂ ಅದೇ ಪಕ್ಷ ಇದ್ರೆ ಉತ್ತಮನ ಸರ್, ಒಳ್ಳೇದಾಗುತ್ತಾ ಸರ್?
ಹಾಗಂತ ನಾನು ಯಾವ ಪಕ್ಷದವನಲ್ಲ ಸರ್. ಸರ್ ಹಿಂದೆ ಎಲ್ಲ ಅದೇ ಹೇಳ್ತಿದ್ರಲ್ವ ಸರ್, ನಮ್ಮ ರಾಜ್ಯದಲ್ಲಿ ಮಾತಾಡ್ತಿದ್ ನಿಮ್ ಕಿವಿ ಬಿದ್ದಿತ್ತಲ್ವ ಸರ್, ಇಲ್ಲಿ ಕಾಂಗ್ರೆಸ್ ಇರುತ್ತೆ, ಅಲ್ಲಿ ಬಿಜೆಪಿ ಇರುತ್ತೆ, ಇಲ್ಲಿ ಬಿಜೆಪಿ ಇದ್ದಾಗ ಅಲ್ಲಿ ಕಾಂಗ್ರೆಸ್ ಇರುತ್ತೆ, ಅದು ಒಂದೇ ಆಗ್ಬಿಟ್ರೆ ಈಸಿ ಆಗುತ್ತೆ, ನಮ್ಗೆ ಅಭಿವೃದ್ಧಿ ಆಗುತ್ತೆ ಅಂತ ಮಾತಾಡ್ತಿದ್ರಲ್ಲ ಸರ್. ನೋಡಿ ಸರ್, ರಿಯಾಲಿಟಿ ನಾವು ಒಪ್ಕೋಬೇಕು. ಇಟ್ ಈಸ್ ನಾಟ್ ಜಸ್ಟ್ ಇಕನಾಮಿಕ್ಸ್ ವಿಚ್ ಇಸ್ ಫಂಕ್ಷನಿಂಗ್. ಅದಕ್ಕೆ ಎಕನಾಮಿಕ್ಸ್ಗೆ ಮೊದ್ಲು ಏನ್ ಹೇಳ್ತಿದ್ರು, ಪೊಲಿಟಿಕಲ್ ಎಕಾನಮಿ ಅಂತ ಕರಿತಿದ್ರು, ಅದಕ್ಕೆ ಎಕನಾಮಿಕ್ಸ್ ಅಂತ ಕರಿತಿದ್ದಿಲ್ಲ. ಇತ್ತಿತ್ತಲಾಗಿ ಎಕನಾಮಿಕ್ಸ್ ಆಯ್ತದು. ಆದ್ರೆ ಪಾಲಿಟಿಕ್ಸ್ ಈಸ್ ಆಲ್ಸೋ ಪ್ಲೇಯಿಂಗ್ ಇಟ್ಸ್ ಗೇಮ್ ಅಲಾಂಗ್ ವಿತ್ ಎಕನಾಮಿಕ್ಸ್. ಸೊ ಪಾಲಿಟಿಕ್ಸ್ ಎಕನಾಮಿಕ್ಸ್ ಕೂಡಿ ಆಗ್ತಾ ಇರ್ತದೆ, ಅದು ಕಾಂಬಿನೇಷನ್. ಸೊ ಆ ಕಾಂಬಿನೇಷನ್ ನಾವು ಯಾವಾಗ್ಲೂ ತಿಳ್ಕೋಬೇಕು, ಅಷ್ಟೇ ನಾನು ಹೇಳೋದು. ಸೊ ಆಯಾಮಕ್ಕೆ ಹೋದಾಗ ಈ ತರದ ಡಿಫ್ರೆನ್ಶಿಯೇಟ್ ಬರ್ತಾನೆ ಇರುತ್ತೆ ಅಂತ. ಸುದರ್ಶನ್ ಸರ್, ಎನಿಥಿಂಗ್ ಇನ್ಪುಟ್? ಈಗ ಒಂದೇನಾಗುತ್ತೆ, ಈಗ ನಾವು ಕರ್ನಾಟಕದವ್ರಪ್ಪ, ನ್ಯಾಚುರಲಿ ಕರ್ನಾಟಕಕ್ಕೆ ಆದಂಥ ಪ್ರಯೋಜನ ಏನು? ಯಾಕಂತ ಹೇಳಿದ್ರೆ ನೀವು ಪುನಃ ಏನು ಹೇಳ್ಕೊಂಡು ಬಂದ್ರಿ, ನೀವು ಇಲ್ಲಿ ಒಂದೇ ಪಕ್ಷದ ಸರ್ಕಾರ, ಕೇಂದ್ರದಲ್ಲೂ ಒಂದೇ ಪಕ್ಷದ ಸರ್ಕಾರ ಇದ್ದಾಗ ಹೆಚ್ಚಿನ ಪ್ರಗತಿಯನ್ನು, ಹೆಚ್ಚಿನ ಅನುಕೂಲಗಳನ್ನು ರಾಜ್ಯಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತೇಳಿ. ಜೊತೆಗೆ ಇನ್ನೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಸಹಜವಾಗಿ ರಾಜ್ಯದಲ್ಲಿ ಇದ್ದೇ ಇರುತ್ತೆ. ಅವರು ರಾಜ್ಯಸಭಾ ಸದಸ್ಯರು, ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಲ್ವ ನಿರ್ಮಲಾ ಸೀತಾರಾಮನ್ ಅವರು. ಹಾಗಾಗಿ ಈ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ ಪ್ರಶ್ನೆ ಬಜೆಟ್ ಅನ್ನು ನೋಡಿದಾಗ? ಇಲ್ಲ, ನಿರಾಶೆ ಆಗಿದೆ ಅಲ್ಲ, ಕರ್ನಾಟಕದ ಮಟ್ಟಿಗೆ ನಿರಾಶೆ ಆಗಿದೆ. ಈಗ ಕರ್ನಾಟಕ ಸರ್ಕಾರನೇ ಕೇಳ್ಕೊಂಡಂತ ಡಿಮಾಂಡ್ ಏನು, ಬೇಡಿಕೆ ಏನಿತ್ತು, ಆ ಬೇಡಿಕೆಯನ್ನು ಎಷ್ಟು ಮಟ್ಟಿಗೆ ಅವರು ತಲುಪಿಸಿದ್ದಾರೆ? ನೀವು ಅಂಕಿಅಂಶಗಳನ್ನು ಕೊಟ್ರೆ ಏನ್ ಅನ್ಸುತ್ತೆ? ನಿರಾಶೆ ಅಂತ ಅನ್ಸಲ್ವಾ ನಿಮಗೆ? ವೆಲ್ಕಮ್ ಬ್ಯಾಕ್ ಟು ಯು ಸರ್. ಚರ್ಚೆ ಮುಂದುವರಿಸ್ತೀನಿ. ಮಗದೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ.